कृष्णा भवतु धीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिप्रीणये पूर्णबोधं तपो विद्या विरक्त्यादि सद्गुणौकाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये सुधीजनसुमन्दारं सुधीन्द्रसुतसुप्रियं सुशमीन्द्रगुरुं वन्दे सुजयीन्द्रकरोद्भवं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः हरि ओಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯುಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಜೊತೆಗೆ ಸನ್ನಿಧಾನದಲ್ಲಿ ಯಾರ ಹೆಸರಿಂದ ಅನೇಕ ಬ್ರಾಹ್ಮಣರು ಅನೇಕ ಭಕ್ತರು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹಾಯಾಗಿ ಬದುಕ್ತಾರೆ ಅಂತಹ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ನಮಸ್ಕರಿಸಿ ಇವತ್ತು ಪರಮಪೂಜ್ಯರಾದಂಥ ಪ್ರಾತಸ್ಮರಣೀಯರಾದಂತಹ ಶ್ರೀ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಜನ್ಮ ಶತಮಾನೋತ್ಸವ ಜೊತೆಗೆ ಆರಾಧನೆಯು ಕೂಡ ನಡೆದಿದೆ. ಪರಮಪೂಜ್ಯ ಅದುನ ಪೀಠದಲ್ಲಿ ವಿರಾಜಮಾನರಾದಂಥ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರ ಎಲ್ಲ ಮಠಗಳಲ್ಲೂ ಕೂಡ ಪೂಜ್ಯರಾದಂಥ ಸುಷಮೀಂದ್ರ ತೀರ್ಥರ ಆರಾಧನೆ ನಡೀತಾ ಇದೆ. ಈ ಆರಾಧನೆ ಅವರ ಸ್ಮರಣೆಯನ್ನು ಮಾಡಬೇಕು ಅಂತ ನಮ್ಮ ಗುರು ಸಾರ್ವಭೌಮ ವಿದ್ಯಾಪೀಠದ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಇದನ್ನು ವೈಭವದಿಂದ ಮಾಡುತ್ತಾ ಇದ್ದಾರೆ. ಮಾಡೋದರ ಉದ್ದೇಶ ಇಷ್ಟೇನೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಹಳೆಯ ವಿದ್ಯಾರ್ಥಿಗಳು ಅವರ ಕಾಲದಲ್ಲಿ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾರುಣ್ಯವನ್ನು ಅನುಭವಿಸಿದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ಕಾಲದಲ್ಲಿ ಅಂದರೆ ಈಗೇನು ಆರಾಧನೆ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಮಂತ್ರಾಲಯ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಗ ಸುಷಮೀಂದ್ರ ತೀರ್ಥರು ಇದ್ದಂತಹ ಒಂದು ನಮಗೆ ಬಹುಶಃ ರಾಮರಾಜ್ಯ ಅಂತ ಒಂದು ಹೇಳ್ತಾರೆ, ಅದರ ಪರಿಕಲ್ಪನೆ ನಮಗೆ ಕೇಳಿ ಗೊತ್ತಷ್ಟೇ, ನೋಡಿ ಗೊತ್ತಿಲ್ಲ. ಆದರೆ ಆಗಿನ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಸುಷಮೀಂದ್ರ ತೀರ್ಥರ ಕಾಲ ಅಂದರೆ ಅದೊಂದು ರಾಮರಾಜ್ಯದ ಕಾಲ ಅನ್ನುವಷ್ಟು ಆನಂದದಾಯಕವಾದದ್ದು. ಹಾಗೆ ಆ ಉದ್ದೇಶ ಜೊತೆಗೆ ಅವರ ಕಾರುಣ್ಯ, ಯಾವಾಗಲೂ ವಿದ್ಯಾರ್ಥಿಗಳನ್ನು ನೋಡಿದರೆ ಆನಂದದಿಂದ ಹಾರೈಸುವಂಥ ವ್ಯಕ್ತಿತ್ವ ಶ್ರೀಪಾದಂಗಳವರದ್ದು. ಪೂಜ್ಯ ಸುಷಮೀಂದ್ರ ತೀರ್ಥ ಶ್ರೀಪಾದರು ಎಷ್ಟೋ ಜನ ಅವರಿಗೊಂದು ಮಾತು ಹೇಳ್ತಿದ್ರು ಅಷ್ಟೇ, ಯಾವಾಗಲೂ ನಗನಗುತ್ತಾ ಇದ್ದಂಥ ಮುಖ ಬರುತ್ತೆ, ಯಾವಾಗಲೂ ನಗುತ್ತಾ ಇದ್ರು. ಅದಕ್ಕೆ ಎಷ್ಟೋ ಜನ ಅವರ ಬಳಿಯಲ್ಲಿ ಬಂದು, ಸ್ವಾಮಿ ನೀವು ನಮಗೇನು ಮಾಡೋದು ಬೇಡ, ನಮ್ಮನ್ನು ನೋಡಿ ಒಂದು ಸರ್ತಿ ನಕ್ಕು ಕೈ ಹೀಗೆ ಅಂದುಬಿಡ್ರೆ ಅಷ್ಟೇ ಅಂತ ಆಶೀರ್ವಾದ ಮಾಡಿಬಿಟ್ರೆ ಸಾಕು. ಆ ನಗು ಇರ್ತಿತ್ತಲ್ವ ಸುಷಮೀಂದ್ರ ತೀರ್ಥರ ನಗು, ಮಂದಹಾಸ, ಆ ಮಂದಹಾಸದಿಂದ ಕೈ ಎತ್ತಿ ಹೀಗೊಂದು ಸರ್ತಿ ರಾಯರ ಅನುಗ್ರಹ ಮಾಡುತ್ತಾರೆ ಅಂದರೆ ಮುಗೀತು. ಅವರ ಜೀವನದ ಕಷ್ಟ ಕಾರ್ಪಣ್ಯಗಳೆಲ್ಲರೂ ಕೂಡ ತೊಳೆದು ಹೋಗಿ ಆನಂದದಾಯಕವಾದಂಥ ಜೀವನ ಅವ್ರದ್ದಾಗ್ತಿತ್ತು. ಅಂಥ ಒಂದು ವ್ಯಕ್ತಿತ್ವ ಶ್ರೀಪಾದಂಗಳವರದ್ದು. ಎಂಥ ವಾಕ್ಸಿದ್ಧಿ ಅವರಿಗೆ ಅಂದರೆ, ಸಾಮಾನ್ಯವಾಗಿ ಒಬ್ಬ ತಪಸ್ವಿ ಆಗಬೇಕು, ತಾನು ಆಡಿದ ಮಾತು ಸತ್ಯ ಆಗಬೇಕು ಅಂತಾದರೆ
ಇವತ್ತಿಗೂ ಕೂಡ ನೀವು ಹೋಗಿ ನೋಡ್ಬೋದು, ಯಾರಾದರೂ ಜ್ಯೋತಿಷಿಗಳಿರ್ತಾರೆ, ಜ್ಯೋತಿಷಿಗಳ ಬಳಿಗೆ ಹೋಗಿ ಯಾರಾದರೂ ಕೇಳಿದರೆ ನಾವು ಹೇಳಿದ್ದು ಸತ್ಯ ಆಗಬೇಕು ಅಂತ ಅದಕ್ಕೆ ಉಪಾಸನೆ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಅನೇಕ ಮಂತ್ರಗಳ ಜಪ ತಪ ಅನುಷ್ಠಾನ ಎಲ್ಲ ಮಾಡುತ್ತಾರೆ, ಭಾರಿ ವಾಕ್ಸಿದ್ಧಿ ಪಡ್ಕೊಳ್ಬೇಕು ಅಂತ. ಅದು ಏನು ಸ್ವರೂಪ ಯೋಗ್ಯತೆ ಇತ್ತು ಸುಷುಮೀಂದ್ರ ತೀರ್ಥರಿಗೆ, ಅವರು ಅನುಷ್ಠಾನ ಮಾಡಿಲ್ಲ ಅಂತಲ್ಲ, ಆದರೆ ಶಾಸ್ತ್ರದ ಅಧ್ಯಯನ ಇದರ ಹಿನ್ನೆಲೆ ಇರಲಿಲ್ಲ. ಆದರೂ ಕೂಡ ಅವರ ಸ್ವರೂಪ ಯೋಗ್ಯತೆಯಲ್ಲೇನೆ ಏನು ಸಿದ್ಧಿ ಇತ್ತೋ ಏನಿತ್ತೋ ಗೊತ್ತಿಲ್ಲ, ಯಾರಾದರೂ ಬಂದು ಸ್ವಾಮಿ ನಮಗೆ ಹೀಗೆ ಅನುಗ್ರಹ ಆಗಬೇಕು, ಸಂತಾನ ಆಗಬೇಕು, ನಾನೊಂದು ಮನೆ ಕಟ್ಟಬೇಕು, ಒಂದು ಬಾವಿಯನ್ನು ಹಾಕಿಸಿದ್ರೆ ನೀರು ಬರಬೇಕು, ಬೋರ್ ಹಾಕಿಸಿದ್ರೆ ನೀರು ಬರಬೇಕು ಅಂತ ಸುಮ್ಮನೆ ಸ್ವಾಮಿಗಳ ಹತ್ರ ಹೋಗಿ ಮಂತ್ರಾಕ್ಷತೆ ಕೊಡಿ ಸ್ವಾಮಿ ಅಂತ ಕೇಳಿದರೆ ಅವ್ರು ಏನು ಕೊಡ್ತಿದ್ರು ಏನೋ. ಅಂತೂ ರಾಯರಿದ್ದಾರೆ, ಅವ್ರ ಬಾಯಲ್ಲಿ ಬರ್ತಾ ಇದ್ದದ್ದೇ ಅದು, ರಾಗಪ್ಪ ಅನುಗ್ರಹ ಮಾಡ್ತಾನೆ, ರಾಯರಿದ್ದಾರೆ ಅಂತ ಅಷ್ಟು ಹೇಳಿದ್ರು ಅಂದರೆ ಮುಗೀತು. ಹೇಳಿದ್ರು ಅಂದರೆ ಆ ಮಂತ್ರಾಕ್ಷತೆ ತಗೊಂಡು ಹೋದ್ರು ಅಂದರೆ ಅವರ ಜೀವನ ಉದ್ಧಾರ ಆಗಿಬಿಡ್ತಿತ್ತು. ಏನು ಸಿದ್ಧಿ ಅದು, ವಾಕ್ಸಿದ್ಧಿ. ಯಾರಿಗೂ ಕೂಡ ಎಷ್ಟೋ ತಪಸ್ಸನ್ನು ಮಾಡಿ ಎಷ್ಟೆಷ್ಟೋ ವರ್ಷ ಸಾಧನೆ ಮಾಡಿದವರಿಗೂ ಕೂಡ ಆ ಸಿದ್ಧಿ ಸಿಗುತ್ತಿರಲಿಲ್ಲ. ಅಂಥ ಸಿದ್ಧಿ ಪರಮ ಪೂಜ್ಯ ಶ್ರೀಪಾದರಲ್ಲಿತ್ತು. ಅವರ ಹೆಸರೇ ಹೇಳುವಂತೆ ಸುಷುಮೀಂದ್ರ ತೀರ್ಥರು ಅಂತ. ಸುಷುಮೀಂದ್ರ ತೀರ್ಥರು ಅಂದರೆ ಅರ್ಥ ಏನು? ಶಮ. ಶಮ ಅಂತ ಹೇಳಿದರೆ ಶಾಂತಿ ಅಂತ ಅರ್ಥ. ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ. ಯಾವಾಗಲೂ ಭಗವಂತನ ಪಾದದಲ್ಲಿ, ರಾಯರ ಪಾದದಲ್ಲಿ ಯಾವಾಗಲೂ ಅವರ ಬುದ್ಧಿ. ಯಾರು ಯಾವಾಗ ಹೋದರೂ ಕೂಡ ಮಾಡ್ತಾ ಇದ್ದ ಮೊದಲ ಅನುಗ್ರಹನೇ ರಾಗಪ್ಪ ಅನುಗ್ರಹ ಮಾಡ್ತಾನೆ, ರಾಯರಿದ್ದಾರೆ, ರಾಮದೇವರ ಅನುಗ್ರಹ ಮಾಡ್ತಾರೆ ಅಷ್ಟೇ. ಯಾವಾಗ ಏನು ಕೇಳಿದ್ರು ಅವ್ರ ಬಾಯಲ್ಲಿ ಬರ್ತಾ ಇದ್ದ ಮಾತು. ಅದಕ್ಕೆ ಅವರ ಕಾಲದಲ್ಲಿ ಶಮೀಂದ್ರ ಅಂದರೆ ಸುಷಮೀಂದ್ರ ಅಂದರೆ ಶಾಂತ ಚಿತ್ತರು. ಶಾಂತ ಚಿತ್ತರು ಅಂದರೆ ಹೇಗೆ? ಅವರ ಕಾಲದಲ್ಲಿ ಸುಮಾರು 24 ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿ ಮೆರೆದಂಥ ಮಹಾತ್ಮರು. ಅವರ ಕಾಲದಲ್ಲಿ ಮಠದಲ್ಲಿ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಸ್ವಾಮಿ ನಮಗೆ ನಿಮ್ಮಿಂದ ಬೇಸರ ಆಗಿದೆ ಅನ್ನುವಂಥ ಒಂದು ಮಾತು ಬಂದಿಲ್ಲ. 24 ವರ್ಷ ಅಷ್ಟು ದಿವಸ ಅವರು ಕೂತು ರಾಮದೇವರ ಪೂಜೆ ಮಾಡಿದಂಥ ಮಹಾತ್ಮರು ಎಷ್ಟು ಶಾಂತವಾಗಿರ್ತಿದ್ರು ಅಂತಂದರೆ, ಒಂದೇ ಒಂದು ದಿವಸವೂ ಕೂಡ ಸುಷುಮೀಂದ್ರರಿಂದ ನಮಗೆ ಒಂದು ಮನಸ್ಸಿಗೆ ನೋವಾಗಿದೆ ಅಂತನ್ನೋ ಮಾತೇ ಇರಲಿಲ್ಲ ಯಾರ ಬಾಯಲ್ಲೂ ಕೂಡ. ಅಂಥ ವ್ಯಕ್ತಿತ್ವ ಅದು ಸುಷುಮೀಂದ್ರ ತೀರ್ಥ ಶ್ರೀಪಾದರದ್ದು. ರಾಯರು ಹಾಗೇ ಇದ್ದರು ಅಂತ ಕೇಳ್ತೀವಿ ನಾವು. ರಾಯರ ಬಗ್ಗೆ ಹೇಳುವಾಗ ಆ ಮಾತು ಹೇಳ್ತಾರೆ. ರಾಮದೇವರು ಪೂಜೆ ಮಾಡಿದವರು ಸುಷುಮೀಂದ್ರ ತೀರ್ಥರು, ಅದು ಏನು ಅವರಿಗೆ ಅನುಗ್ರಹ ಆಗಿತ್ತು, ರಾಮದೇವರ ಅನುಗ್ರಹ. ಆ ಅನುಗ್ರಹದಿಂದ ರಾಮನ ಬಗ್ಗೆ ರಾಮಾಯಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ರಾಮನ ಬಗ್ಗೆ ಅವನ ವ್ಯಕ್ತಿತ್ವವನ್ನು ವರ್ಣನೆ ಮಾಡುವಾಗ ಸ್ಮಿತ ಪೂರ್ವಾಭಿಭಾಷಿ ಅಂತ. ರಾಮೋತಿರ್ನಾಭಿಭಾಷತೆ. ಸ್ಮಿತ ಪೂರ್ವಾಭಿಭಾಷಿ ಅಂದರೆ ಯಾರೇ ಎದುರಿಗೆ ಬಂದರೂ ಕೂಡ ಸ್ಮಿತಪೂರ್ವ ಅಂದರೆ ಮೊದಲು ನಗೋದು, ಆಮೇಲೆ ಮಾತು. ಇನ್ನು ಕೆಲವರು ಇರ್ತಾರೆ, ಯಾರಾದರೂ ಬಂದರು ಅಂತಾದರೆ ಮನೆಗೆ ಅವರನ್ನು ನೋಡುವಾಗ ಅವರ ಕಣ್ಣಿನ ನೋಟದಲ್ಲೇ ಅರ್ಥ ಆಗಬೇಕು, ಯಾಕೆ ಬಂದಿದ್ದಾರೋ ಇವರು ಅಂತ ಅನಿಸ್ಬೇಕು. ಅವ್ರಿಗೆ ಎದುರಿಗೆ ಬಂದವರಿಗೆ ಅಯ್ಯೋ ನಾವು ಬಂದಿದ್ದು ಇವ್ರ ಮನಸ್ಸಿಗೆ ಇಷ್ಟ ಇಲ್ಲ ಅಂತ ಗೊತ್ತಾಗಿಬಿಡಬೇಕು. ಹಾಗೆ ನಡ್ಕೊಳ್ತಿರ್ತಾರೆ. ಆ ರೀತಿ ನಡ್ಕೊಂಡು ಅವ್ರ ಮನೆ ಒಳಗೆ ಬಂದಿರಬಾರ್ದು ಹಾಗೆ ಮಾಡುತ್ತಾರೆ. ಅಂದರೆ ಬರುವಾಗಲೇ ಹೇಗಿರಬೇಕಂತೆ, ಒಬ್ಬ ವ್ಯಕ್ತಿಯನ್ನು ಸ್ವಾಗತ ಮಾಡುವಾಗ ದೃಷ್ಟಿಂ ದದ್ಯಾತ್, ಯಾವಾಗಲೂ ಕೂಡ ವಾಚಂ ದದ್ಯಾತ್, ಮನೋದದ್ಯಾತ್. ಒಂದೊಂದು ಸರ್ತಿ ಕಣ್ಣು ಕೊಡಬೇಕಂತೆ, ಮಾತು ಕೊಡಬೇಕಂತೆ, ಮನಸ್ಸು ಕೊಡಬೇಕಂತೆ. ಏನರ್ಥ? ಕಣ್ಣು ಕೊಡಬೇಕು ಅಂದರೆ ಕಿತ್ತು ಕೊಡಬೇಕು ಅಂತ ಅರ್ಥವೇ ಅಲ್ಲ. ಮತ್ತೇನು ಅಂದರೆ ಕಣ್ಣಿನ ನೋಟದಲ್ಲೇನೆ ಅವರು ಬರ್ತಾ ಇದ್ರೆ ನೀವು ಬಂದದ್ದು ನಮಗೆ ಬಹಳ ಸಂತೋಷ ಆಗಿದೆ ಅಂತ ಕಣ್ಣು ಅರಳಿಸ್ಬೇಕಂತೆ. ಆ ಕಣ್ಣಿನಲ್ಲೇ ಅವರಿಗೆ ಅರ್ಥ ಆಗಬೇಕು. ಆ ರೀತಿ ನೋಟ ಇರಬೇಕು. ಅಷ್ಟೇ ಅಲ್ಲ, ವಾಚನದದ್ಯಾತ್, ಒಳ್ಳೆ ಮನಸ್ಸಿನಿಂದ ಒಳ್ಳೆ ಮಾತಾಡಬೇಕು, ಬನ್ನಿ ಅಂತ ಸ್ವಾಗತ ಮಾಡಬೇಕಂತೆ. ಕೆಲವರು ಇರ್ತಾರೆ ಹಾಗೆ ಬರೀ ಬಾಯಲ್ಲಿ ಮಾತ್ರ ಬನ್ನಿ ಬನ್ನಿ ಅಂತ ಹೇಳ್ತಿರ್ತಾರೆ, ಒಳಗೆ ಮಾತ್ರ ಬೈಕೋತಿರ್ತಾರೆ. ಯಾವಾಗ ಹೋಗ್ತೀರಿ, ಏನೋ ಮನೆಗೆ ಬಂದಿದ್ದೀರಿ, ನಿಮಗೊಂದು ಲೋಟ ಏನೋ ಹಾಲು ಕೊಡಬೇಕು, ಕಾಫಿ ಕೊಡಬೇಕು, ಹಾಳಾದವನು ಬಂದಿದ್ದಾನೆ ಅಂತ ಬೇರೆ ಅಂತಿರ್ತಾರೆ. ಹಾಗಿರ್ತದೆ. ಆದರೆ
ಯಾವ ಭಾವನೆಗಳು ಕೂಡ ಇಲ್ಲದೆ ಎಲ್ಲರೂ ಬಂದವರಿಗೆಲ್ಲರಿಗೂ ಕೂಡ ಬನ್ನಿ ನಿಮಗೆ ರಾಯರ ಅನುಗ್ರಹ ಆಗ್ತದೆ ಅಂತ ಸದಾ ಆ ಒಂದು ಮಂದಸ್ಮಿತವಾದಂತಹ ಭಾವ ಅವರ ಮುಖದಲ್ಲಿ ಇತ್ತಲ್ಲ, ಇದು ರಾಮದೇವರಿಂದ. ರಾಮದೇವರು ಹಾಗೆ ಮಾಡ್ತಿದ್ದರಂತೆ. ಸಾವಿರಾರು ಮಂದಿ ಸೇರಿದರೆ ಆ 1000 ಜನದಲ್ಲಿ ಅನೇಕರು ಇರ್ತಿದ್ರು, ಪರಿಚಯಸ್ಥರು ಬೇಕಾದಷ್ಟು ಜನ ಇರ್ತಾರೆ. ಆದ್ರೆ ಕೆಲವರು ಹೇಗಿರ್ತಾರೆ ಅಂದರೆ ನೋಡಿದ್ರು ನೋಡದೇ ಇರುವ ತರ ಓಡಾಡ್ತಿರ್ತಾರೆ. ಎಲ್ಲೋ ದೂರದಲ್ಲಿರ್ತಾರೆ, ಪರಿಚಯ ಇರ್ತದೆ ಆ ವ್ಯಕ್ತಿಗಳು, ಆದರೂ ನೋಡಿದ್ವಿ ಅಂತ ಆದರೆ ಕಣ್ಣಿಗೆ ಕಣ್ಣು ಜೋಡಣೆ ಆಯಿತು ಅಂದ್ರೆ ನಾವಾಗಿ ಮಾತಾಡಿಸ್ಬೇಕಾಗ್ತದಲ್ಲ. ನಾವ್ಯಾಕೆ ಮಾತಾಡ್ಬೇಕು, ಮೊದಲು ಅವರೇ ಬೇಕಾದ್ರೆ ಬಂದು ಮಾತಾಡಲಿ ಅಂತ ಅಹಂಕಾರ. ಅವ್ರು ನೋಡಿದ್ರು ನೋಡದೇ ಇರೋ ತರ ಓಡಾಡ್ತಿರ್ತಾರೆ. ಆದರೆ ರಾಮನ ವ್ಯಕ್ತಿತ್ವ ಹಾಗಲ್ಲ ಅಂತೆ. ರಾಮ ಹೇಗಿದ್ದ ಅಂದ್ರೆ ಅವರು ನೋಡ್ಲಿ ಬಿಡ್ಲಿ ಇವನು ನೋಡಿದ್ರು ಅಂತ ತಾನೇ ಹೋಗಿ ನಗನಗುತ್ತಾ ಹೋಗಿ ಮೊದಲು ಮಾತಾಡಿಸ್ಬಿಡ್ತಿದ್ದಂತೆ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದಂತೆ. ಇದು ರಾಮನ ವ್ಯಕ್ತಿತ್ವ. ಹಾಗೆ ನಮ್ಮ ಸುಷಮೀಂದ್ರ ತೀರ್ಥ ಶ್ರೀಪಾದರದ್ದು ಕೂಡ ರಾಮದೇವರ ಆರಾಧನೆಯನ್ನು 24 ವರ್ಷಗಳ ಕಾಲ, ಅದು ಗಾಯತ್ರಿ ಸಿದ್ಧಿಯ ಸಂಕೇತ 24 ಅನ್ನುವಂಥದ್ದು. ರಾಮನ ರಾಮಾಯಣದಲ್ಲೂ ಕೂಡ ಇರುವಂತಹ ಶ್ಲೋಕಗಳು ಕೂಡ 24,000. ಆದ್ದರಿಂದ ಆ ಗಾಯತ್ರಿ ಸಿದ್ಧಿ ಜೊತೆಗೆ ರಾಮದೇವರ ಆರಾಧನೆಯ ಸಿದ್ಧಿ ಇದು ಇದ್ದದ್ರಿಂದ ಯಾವಾಗಲೂ ಯಾರು ಬಂದರೂ ಕೂಡ ಸ್ಮಿತಪೂರ್ವಾಭಿಭಾಷಿ, ನಗನಗುತ್ತಾ ಮಾತಾಡಿಸ್ತಿತ್ತು, ನಗನಗುತ್ತಾ ಮಾತಾಡೋದು. ಇದು ಅವರ ವ್ಯಕ್ತಿತ್ವ. ಯಾರ ನಮ್ಮ ಕಾಲದಲ್ಲಿ ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು ವಿಶ್ವೇಶ ತೀರ್ಥರು, ಅವರ ಗುರುಗಳು ವಿದ್ಯಾಮಾನ್ಯ ತೀರ್ಥರು. ವಿದ್ಯಾಮಾನ್ಯ ತೀರ್ಥರು ಅಂದ್ರೆ ಆ ಕಾಲದ ದಿಗ್ಗಜ ಪಂಡಿತರು, ದೊಡ್ಡ ಪಂಡಿತರು. ಅವರು ಹೇಳಿದಂಥ ಒಂದು ಮಾತೇನು ಅಂದರೆ ಅವರ ಕಾಲದಲ್ಲಿ ಸುಷಮೀಂದ್ರ ತೀರ್ಥರನ್ನ ನೋಡಿ ಒಂದು ಮಾತು ಹೇಳ್ತಿದ್ರು. ಒಬ್ಬ ವ್ಯಕ್ತಿ ಶಾಸ್ತ್ರದ ಹಿನ್ನೆಲೆ ಇಲ್ಲದೆಯೂ ಕೂಡ ವಿಶೇಷವಾದಂತಹ ರಾಯರ ಸನ್ನಿಧಾನಕ್ಕೆ, ವಾಯುದೇವರ ಸನ್ನಿಧಾನಕ್ಕೆ, ರಾಮದೇವರ ಸನ್ನಿಧಾನಕ್ಕೆ ಪಾತ್ರರಾಗಬಹುದು ಅನ್ನೋದಕ್ಕೆ ನಮ್ಮ ಕಾಲದಲ್ಲಿ ಇರುವಂಥ ಏಕಮಾತ್ರ ನಿದರ್ಶನ ಅಂದರೆ ಅದು ಸುಷಮೀಂದ್ರ ತೀರ್ಥರು ಅಂತ ಹೇಳ್ತೇವೆ. ಅಂಥ ಒಬ್ಬ ಜ್ಞಾನಿಗಳೇನೆ, ವಿದ್ಯಾಮಾನ್ಯ ತೀರ್ಥರಂತ ಮಹಾತ್ಮರೇನೆ ಈ ಮಾತನ್ನು ಹೇಳ್ತಿದ್ರು ಅಂತ ನಮ್ಮ ಎದುರಲ್ಲಿ ವಿಶ್ವೇಶ ತೀರ್ಥರು, ಪೇಜಾವರ ಸ್ವಾಮಿಗಳು ಹೇಳ್ತಾ ಇದ್ದಾರೆ ನಮಗೆ. ಸುಷಮೀಂದ್ರ ತೀರ್ಥರು ಅಂತಂದ್ರೆ ದೊಡ್ಡ ಅದೇನೋ ಅಂತರಂಗದ ಸಾಧನೆಯನ್ನು ಮಾಡಿದಂಥ ಮಹಾತ್ಮರು. ಅವರು ಕೂತರೆ ಸಾಕು, ರಾಮದೇವರು ಪೂಜೆ ಕೂತ್ಕೊಂಡ್ರು ಸಾಕು. ಅದು ಹೇಗಿರ್ತಿತ್ತು ಅಂದರೆ ರಾಯರೇ ಕೂತಿದ್ದಾರೋ ಏನು, ನಾವು ರಾಯರು ನೋಡಲಿಲ್ಲ, ರಾಯರೇ ಕೂತಿದ್ದಾರೆ ಅನ್ನುವಂತೆ ಸುಷಮೀಂದ್ರ ತೀರ್ಥರು ಕಾಣ್ತಾ ಇದ್ರು. ಇದು ಸುಷಮೀಂದ್ರ ತೀರ್ಥರಲ್ಲಿ ಇದ್ದಂತಹ ಸೌಜನ್ಯದ ಮತ್ತು ಮಂದಹಾಸದ ಮತ್ತೆ ಭಕ್ತರಿಗೆ ಅನುಗ್ರಹ ಮಾಡುವಂತಹ ವಿಶೇಷವಾದಂತಹ ಗುಣ ಅವರಲ್ಲಿದ್ದಂಥ ಗುಣ. ನಾವೆಲ್ಲ ಮಹಿಮೆಗಳನ್ನು ಕೇಳಿದ್ದೀವಿ, ಬೇರೆ ಬೇರೆ ಮಹಿಮೆಗಳು. ನಮ್ಮ ಕಾಲದಲ್ಲಿ ಸುಷಮೀಂದ್ರ ತೀರ್ಥರನ್ನ, ನಾನು ಅಲ್ಲಿ ವಿದ್ಯಾಪೀಠದಲ್ಲಿ ಓದಿದ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ. ನಾವು ಓದುವಾಗ ಇವತ್ತು ವಿದ್ಯಾಪೀಠ ಈ ಕಡೆ ಎದುರಿಗೆ ಬರ್ತದೆ, ಸ್ವಲ್ಪ ಮುಂದೆ ರೋಡಲ್ಲಿ ರಸ್ತೆಯಲ್ಲೇ ಇದೆ. ನಾವಿರುವಾಗ ವಿದ್ಯಾಪೀಠ ಅಲ್ಲಿ ನಾವಿರುವಾಗ ವಿದ್ಯಾಪೀಠ ಇವತ್ತೇನು ಪ್ರಾಕಾರ ಇದೆ, ಪ್ರಾಕಾರದ ಒಳಗೇನೆ ವಿದ್ಯಾಪೀಠ ಇತ್ತು. ರಾತ್ರಿ ಮಲಗೋದು ಅಂದರೆ ನಾವೆಲ್ಲಿ ಅಂದರೆ ರಾಯರ ಪ್ರಾಕಾರದಲ್ಲಿ ಮಲಗೋದು. ಬೆಳಿಗ್ಗೆ 4 ಗಂಟೆ ಆಯಿತು ಅಂದರೆ ಎಬ್ಬಿಸ್ಬಿಡೋರು, ಅದು ಅಧ್ಯಯನ ಎಲ್ಲ ನಡೀತಿತ್ತು. ಆದರೆ ರಾತ್ರಿ ಮಲಗುವಾಗ ನಾವು ಮಲಗ್ತಿದ್ವಿ. ಅನೇಕರಲ್ಲೆಲ್ಲ ಸಣ್ಣ ಸಣ್ಣ ನಮ್ಮದೇ ಆದ ಹಾಸಿಗೆಗಳನ್ನು ಹಾಸಿಕೊಂಡು ಮಲಗ್ತಾ ಇದ್ದರೆ ಆ ಕಾಲದಲ್ಲಿ ರಾತ್ರಿ ಸುಷಮೀಂದ್ರ ತೀರ್ಥ ಶ್ರೀಪಾದರು ಒಳಗೊಂದು ಅಲಂಕಾರ ಪಂಕ್ತಿಗೆ ಅಂತ ಒಂದು ಜಾಗ ಇತ್ತು. ಆ ಜಾಗದಲ್ಲಿ ಅವರು ಫಲಹಾರ ಆಗೋದು ರಾತ್ರಿ ಬಹಳ ತಡವಾಗಿ ಆಗ್ತಿತ್ತು. ಯಾಕೆಂದರೆ ಅವತ್ತೆಲ್ಲ ಪೂರ್ತಿ ಅನೇಕ ಭಕ್ತರು ಮಂತ್ರಾಕ್ಷತೆ ಕೊಟ್ಟು ಅವರಿಗೆಲ್ಲ ಅನುಗ್ರಹ ಮಾಡಿ ಎಲ್ಲ ಮಾಡಿ ಮತ್ತೆ ಒಂದು ದಿವಸ ಪೂಜೆ ತಪ್ಪಿಸೋರಲ್ಲ, ತಪ್ಪಿಸದಂತೆ ಪೂಜೆಯನ್ನು ಮಾಡಿ ರಾತ್ರಿ ಫಲಹಾರವನ್ನು ಸ್ವೀಕಾರ ಮಾಡಿ ಬರ್ತಿದ್ರು. ಅವರು ಬರುವಾಗ ಎಂಥ ಕಾರುಣ್ಯ ವಿದ್ಯಾರ್ಥಿಗಳ ಮೇಲೆ ಅಂತಂದರೆ ಅವರದ್ದು ಬರುವಾಗಲೇ ಅವತ್ತಿನ ದಿವಸ ಏನಾದರೂ ವಿಶೇಷವಾದಂಥ ಸಿಹಿ ತಿಂಡಿಯನ್ನು ಮಾಡಿದರೆ ಯಾರಾದರೂ ಹುಡುಗರು ಎದುರಿಗೆ ಕಂಡ್ರೆ ಸಾಕು, ಅವ್ರನ್ನ ಕರೆದು ಪಕ್ಕದಲ್ಲಿದ್ದವ್ರಿಗೆ ಹೇಳೋರು, ಒಳಗಡೆ ಸಿಹಿ ಇದೆಯಲ್ವಾ ಆ ಮಕ್ಕಳಿಗೆ ಕೊಡ್ರಿ, ತಗೊಂಡು ಹೋಗ್ರಿ ಅಂತ, ಕರ್ಕೊಂಡು ಹೋಗ್ರಿ ಅಂತ. ಅಂದರೆ ಮಕ್ಕಳಿಗೆ ಒಂದು ಸಿಹಿ ತಿನ್ನೋದು ಒಂದು ಆನಂದ. ಅದಕ್ಕೆ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಅವರಿಗೆಲ್ಲ ಕೊಟ್ಟು ಹಂಚಿ ಅನುಗ್ರಹ ಮಾಡೋರು.
ಎಲ್ಲಿಂದಲೋ ಬಂದಿದ್ದಾರೆ ಮಕ್ಕಳು, ತಂದೆ ತಾಯಿಗಳನ್ನ ಬಿಟ್ಟು ಬಂದಿದ್ದಾರೆ, ಸಣ್ಣ ಸಣ್ಣ ಮಕ್ಕಳು. ಅವರನ್ನು ಎಷ್ಟು ವಾತ್ಸಲ್ಯದಿಂದ, ಅವರ ಕಾಲದಲ್ಲಿ ಹೇಗಿತ್ತು ಅಂದರೆ ಒಂದು ಮಾತು ಏನಂತಾರಲ್ಲ, ಅನೇಕರು ತಂದೆ ತಾಯಿಗಳು ಮಂತ್ರಾಲಯ ಗುರುಸಾರ್ವಭೌಮ ವಿದ್ಯಾಪೀಠಕ್ಕೆ ಮಕ್ಕಳನ್ನು ಸೇರಿಸಬೇಕು ಅಂದರೆ ಹೆದರಿಕೆ ಆಗ್ತಿತ್ತು ಅವರಿಗೆ. ಯಾಕೆ ಅಂತಂದ್ರೆ ಮಕ್ಕಳನ್ನು ಸೇರಿಸಿದ ಮೇಲೆ ಸುಷುಮೀಂದ್ರ ತೀರ್ಥರ ಕಾರುಣ್ಯವನ್ನು ಅನುಭವಿಸಿದ ಮಕ್ಕಳು ನಾವು ತಂದೆ ತಾಯಿಗಳ ಮನೆಗೆ ವಾಪಸ್ ಬರಲ್ಲ ಅಂತ ಹೇಳ್ತಿದ್ರು. ಅವರು ಹೀಗೆ ತಯಾರಾಗಿಬಿಡ್ತಿದ್ರು. ಆದ್ರಿಂದ ಹೋದ್ರೆ ಕಷ್ಟ ಆಗ್ತಿತ್ತು ಅಂತ ಅಂಥ ಕಾರುಣ್ಯ ತೋರಿಸೋರು. ರಾತ್ರಿ ಬರುವಾಗ ಕೈಯಲ್ಲಿ ಒಂದು ರಾಯರ ಪಾದೋದಕ ಹಿಡ್ಕೊಂಡು ಹೋಗ್ತಿದ್ರು. ರಾಯರ ಪಾದೋದಕ ನಾವೆಲ್ಲ ಹೋಗಿ ಸಾಲಾಗಿ ನಿಂತುಕೊಂಡ್ರೆ ಕೈಗೆ ಒಂದಷ್ಟು ಪಾದೋದಕ ಹಾಕಿ ಕೊಟ್ಟು ಅನುಗ್ರಹ ಮಾಡೋರು. ಕೆಲವು ಸಂದರ್ಭಗಳಲ್ಲಿ ನಾವು ನೋಡಿದ್ದಿದೆ, ವಿದ್ಯಾರ್ಥಿಗಳಿಗೆ ಏನಾದರೂ ಹುಷಾರಿಲ್ಲ ಅಂದರೆ, ಜ್ವರ ಬಂದಿತ್ತು, ಏನೋ ಸಮಸ್ಯೆ ಆಗಿತ್ತು ಅಂದರೆ ಆ ಕಾಲದಲ್ಲಿ ಅಲ್ಲಿ ವೈದ್ಯರಿಗೆಲ್ಲ ತೋರಿಸ್ತಿದ್ರು. ಆದರೂ ವಾಸಿ ಆಗ್ತಿರ್ಲಿಲ್ಲ ಬೇಗ. ವಾಸಿ ಆಗದೇ ಇದ್ದಾಗ ಯಾರಾದರೂ ಹಿರಿಯ ವಿದ್ಯಾರ್ಥಿಗಳು ಅವರು ಬರುವಾಗ ಸರಿಯಾಗಿ ಪಾದೋದಕ್ಕೆ ಹಿಡ್ಕೊಂಡು ಬರುವಾಗ ಆ ಹುಡುಗರನ್ನ ಎದುರಿಗೆ ಕರ್ಕೊಂಡ್ಬಂದು ನಿಲ್ಲಿಸಿದ್ರೆ ಸ್ವಾಮಿಗಳು ಬಂದು ಆ ಪಾದೋದಕವನ್ನು ಹಿಡ್ಕೊಂಡು ಅವ್ರು ಏನಿಲ್ಲ ಬರೀ ಹೇಳ್ತಿದ್ದಿಷ್ಟೇ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹಿಡ್ಕೊಂಡು ಪ್ರೋಕ್ಷಣೆ ಮಾಡೋರಷ್ಟೇ. ಯಾವ ವೈದ್ಯರು ಎಷ್ಟು ಔಷಧಿ ಕೊಟ್ಟರು ವಾಸಿ ಆಗದೇ ಇದ್ದಂಥ ಜ್ವರ ಅವರು ಕೇವಲ ರಾಯನ ಆ ಚರ್ಮ ಶ್ಲೋಕ ಹೇಳಿ ಒಂದು ಅದು ಆ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿದರೆ ಪೂರ್ಣ ಅನುಗ್ರಹ ಆಗಿಬಿಡ್ತಿತ್ತು. ಇದು ಅವರ ತಪಸ್ಸು ಎಂಥದ್ದಿತ್ತು, ಸ್ವರೂಪ ಯೋಗ್ಯತೆ ಎಂಥದ್ದಿತ್ತು ಅನ್ನೋದಕ್ಕೆ ಇದೆಲ್ಲ ನಿದರ್ಶನಗಳು. ನಾವೇ ನೋಡಿದಂತೆ ಅನೇಕರು ಅವರವರ ಊರುಗಳಲ್ಲಿ, ಆ ಕಡೆಯಿಂದ ಸ್ವಲ್ಪ ಬಿಸಿಲು ಜಾಸ್ತಿ, ಹಾಗಾಗಿ ನೀರಿಗೆಲ್ಲ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅವರವರ ಮನೆಗಳಲ್ಲಿ ಬಾವಿ ಹಾಕೋರು, ಬೋರ್ ಹಾಕೋರು, ನೀರು ಬರ್ತಿರ್ಲಿಲ್ಲ ಅವರು. ಆ ಸುತ್ತಮುತ್ತಲು ಹಳ್ಳಿಗಳಲ್ಲಿ, ಆ ಪ್ರಾಂತ್ಯಗಳಲ್ಲಿ ಎಲ್ಲಾದರೂ ಕೂಡ ನೀರು ಹಾಕಬೇಕು ಅಂತಾದರೆ ಮೊದಲು ಬರ್ತಾ ಇದ್ದದ್ದು ಎಲ್ಲಿ ಅಂದರೆ ಸುಷುಮೀಂದ್ರ ತೀರ್ಥರ ಹತ್ರ. ಅವ್ರ ಹತ್ರಕ್ಕೆ ಬಂದರು ಅಂತಾದರೆ ಅವ್ರ ಕೆಲಸ ಆಯಿತು ಅಂತಲೇ ಅರ್ಥ. ಅವ್ರ ಕೆಲಸ ಆಗಿಬಿಡ್ತಿತ್ತಂತೆ. ಯಾವ ರೀತಿ ಅವ್ರು ಬಂದು ಕೇಳೋರು, ಸ್ವಾಮಿ ನಮಗೊಂದು ಸ್ವಲ್ಪ ಮಂತ್ರಾಕ್ಷತೆ ಕೊಡಿ, ನೀರಿಲ್ಲ ನಮ್ಮ ಮನೆಯಲ್ಲಿ, ಒಂದಷ್ಟು ಬದುಕೊಂಡಿರ್ತೀವಿ, ಸಾಳಗ್ರಾಮಕ್ಕೆ ನೀರು ಹಾಕ್ಕೊಂಡು ಪೂಜೆ ಮಾಡ್ಕೊಂಡಿರ್ತೀವಿ, ಅನುಗ್ರಹ ಮಾಡ್ರಿ ಅಂದರೆ ಅವ್ರು ಏನು ಕ್ಷಣ ಮಾತ್ರದಲ್ಲಷ್ಟೇ ಮಂತ್ರಾಕ್ಷತೆ ಹಿಡಿತಿದ್ರು, ಕೊಡ್ತಿದ್ರು ಅಷ್ಟೇ, ರಾಗಪ್ಪನ ಅನುಗ್ರಹ ಅಂತ. ಅವ್ರು ಆ ಮಂತ್ರಾಕ್ಷತೆ ತಗೊಂಡು ತಮ್ಮ ತಲೆ ಮೇಲೆ ಹಾಕ್ಕೊಂಡು ಯಾವ ಜಾಗದಲ್ಲಿ ಬೋರ್ ತೆಗಿತಾರೋ, ಬಾವಿ ತೆಗಿತಾರೋ ಅಲ್ಲಿ ಮಂತ್ರಾಕ್ಷತೆ ಹಾಕಿ ಮುಂದಿನ ಕೆಲಸ ಮಾಡಿದ್ರು ಅಂತಾದರೆ ನೀರು ಬಂದ್ಬಿಡ್ತಿತ್ತು. ನಿತ್ಯ ದೇವರ ಪೂಜೆ ಅನ್ನೋದು ಆ ಮನೆಗಳಲ್ಲಿ ನಡೀತಾ ಇತ್ತಂತೆ. ಇದು ನಾವು ಕಣ್ಣಾರೆ ಕಂಡು ಅನೇಕರು ಇದನ್ನೆಲ್ಲ ಅನುಭವಿಸಿ ವಾಪಸ್ ಬಂದು, ಸ್ವಾಮಿ ತಾವು ಕೊಟ್ಟ ಮಂತ್ರಾಕ್ಷತೆಯಿಂದ ನಮಗೆ ಅನುಗ್ರಹ ಆಗಿದೆ ಅಂತ ಹೇಳಿದ ಪ್ರಸಂಗಗಳು ಬೇಕಾದಷ್ಟು ನೋಡಿದ್ದೆ, ಬೇಕಾದಷ್ಟು ಇಂಥದ್ದೆಲ್ಲವೂ ಕೂಡ ಕಂಡಿದ್ದೆ. ಅಂಥ ವ್ಯಕ್ತಿತ್ವ ಶ್ರೀಪಾದಂಗಳವರು. ಇನ್ನು ಅವರಲ್ಲಿ ವಿಚಿತ್ರವಾದಂಥ ಒಂದು ಪವಾಡ ಇತ್ತವರಲ್ಲಿ. ಅದು ಏನು, ಅನೇಕ ಅದು ಪೀಠವೇ ನೋಡಿ ಎಂಥದ್ದು ರಾಯರ ಪೀಠ ಅಂತಂದರೆ ಆ ಪೀಠದಲ್ಲಿ ಕೂತ್ರೆ ಸಾಕು ಅದು ಅನುಗ್ರಹ ಆಗಿಬಿಡುತ್ತದಂತೆ. ವಿಶೇಷವಾಗಿ ಅವರಲ್ಲಿ ಒಂದು ಶಕ್ತಿ ಬಂದುಬಿಡುತ್ತದೆ. ಅಂಥ ಒಂದು ಪೀಠ. ಎಂತಿಂಥ ಮಹಾತ್ಮರು ಕೂತಿದ್ದಾರೆ ಆ ಪೀಠದಲ್ಲಿ. ಸುರೇಂದ್ರ ತೀರ್ಥರು, ವಿಜೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ಇನ್ನು ರಾಘವೇಂದ್ರ ಸ್ವಾಮಿಗಳು, ಅನೇಕರು ಮಹಾತ್ಮರೆಲ್ಲ ಬಂದಿರುವಂಥ ಪೀಠ ಅದು. ಅದರಲ್ಲಿ ವಿಜೇಂದ್ರ ಸ್ವಾಮಿಗಳು ಅಂತವರೆಲ್ಲ ಬಂದಿದ್ದಾರೆ. ಅವ್ರ ಕಾಲದಲ್ಲಿ ಅವ್ರಿಗೂ ಹಾಗೇನೆ. ವಿಜೇಂದ್ರ ಸ್ವಾಮಿಗಳು ಅಂದರೆ ಅವರು ಅನೇಕ ಪವಾಡವನ್ನು ತೋರಿಸಿದವರು ಮಹಾತ್ಮರು. ಅವರ ಕಾಲದಲ್ಲಿ ಅವರು ಸುಮಾರು 104 ಗ್ರಂಥಗಳನ್ನು ಬರೆದಂಥ ಮಹಾತ್ಮರು. ಅದೇ ರೀತಿಯಲ್ಲಿ ಒಮ್ಮೆ ಈ ರಘುನಂದನ ತೀರ್ಥರ ಆರಾಧನಾ ಪರ್ವಕಾಲದಲ್ಲಿ, ಸುಷುಮೀಂದ್ರ ತೀರ್ಥರ ಕಾಲದಲ್ಲಿ ವಿಜಯೇಂದ್ರ ತೀರ್ಥರ ನೆನಪಿಗೆ ಅನ್ನುವಂತೆ ಏಕಕಾಲದಲ್ಲಿ ಒಂದೇ ದಿನದಲ್ಲಿ ಅನೇಕ ವಿದ್ವಾಂಸರುಗಳಿಂದಾಗಿ ಗ್ರಂಥಗಳನ್ನು ಬರೆಸಿ ಒಂದೇ ದಿನದಲ್ಲಿ 104 ಗ್ರಂಥಗಳನ್ನು ಪ್ರಕಟಣೆ ಮಾಡಿದಂಥ ಕೀರ್ತಿ ಸುಷುಮೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸೇರುವಂಥದ್ದು. ಇವತ್ತಿಗೂ ಕೂಡ ಮಂತ್ರಾಲಯ ಮಠದಲ್ಲಿ ಏನು ಅದ್ಭುತವಾದಂತಹ ಒಂದು ದೊಡ್ಡ ಪ್ರಶಸ್ತಿ ಎಂದು ಕೊಡ್ತಾರೆ.
ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಅಂತ ಕೊಡ್ತಾ ಇದ್ದಾರೆ. ಆ ಪ್ರಶಸ್ತಿಯನ್ನ ಆರಂಭ ಮಾಡಿದ ಕೀರ್ತಿಯು ಕೂಡ ಸುಷಮೀಂದ್ರ ತೀರ್ಥರಿಗೆ ಸೇರಿರುವಂತಹದ್ದು. ಆ ಕಾಲದಿಂದಲೂ ಕೂಡ ಅದಕ್ಕೊಂದು ಖ್ಯಾತಿ ಬಂತು, ಅದಕ್ಕೊಂದು ವಿಶೇಷವಾದ ಸ್ಥಾನಮಾನ ಬಂತು. ಅವರು ಕೊಡುವಂತಹದ್ದು ಅಂದರೆ ಸಾಮಾನ್ಯ ವ್ಯಕ್ತಿಗಳಿಗೆಲ್ಲ, ಅದು ದೊಡ್ಡ ಸಾಧನೆ ಮಾಡಿದವರಿಗೆ ಸಿಗುತ್ತೆ ಅಂತ ಅಷ್ಟರ ಮಟ್ಟಿಗೆ ಆ ಕೀರ್ತಿ ಎನ್ನುವಂತಹದ್ದು ಬಂತು. ಇಂತಹ ಅನೇಕ ಏನಂತಾರೆ ದೊಡ್ಡ ದೊಡ್ಡ ಗ್ರಂಥಗಳ ವಿಷಯದಲ್ಲೂ ಕೂಡ ಅನೇಕ ಒಂದು ವಿದ್ವಾಂಸನಿಗೆ ಇವತ್ತು ದೊಡ್ಡ ಸಹಾಯವನ್ನ, ಅಂದರೆ ವಿದ್ವಾಂಸರುಗಳು ಕೂಡ ಅಧ್ಯಯನ ಮಾಡಲಿಕ್ಕೆ ಬೇಕಾದಂಥ ಅನೇಕ ಗ್ರಂಥಗಳನ್ನು ಪ್ರಕಟಣೆ ಮಾಡಿದರು. ಅದರಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ರಾಯರ ಮಠದಲ್ಲಿ ಒಂದು ಕಾಲದಲ್ಲಿ ಏನಾಗಿಬಿಟ್ಟಿತ್ತು ಅಂದರೆ ಅನೇಕ ಗ್ರಂಥಗಳು ಅದೇನಂತಾರೆ ಆ ಪತ್ರಗಳನ್ನೆಲ್ಲವನ್ನು ಕೂಡ ಇನ್ನೇನು ಹುಳ ಹುಪ್ಪುಡಿ ಬಂದು ಅವೆಲ್ಲ ತಿಂದು ಅದನ್ನು ಜೀರ್ಣ ಮಾಡಿ ಹೋಗಿಬಿಡಬೇಕು ಅಂತಹ ಸ್ಥಿತಿಯಲ್ಲಿದ್ದಂಥ ಅನೇಕ ಮ್ಯಾನುಸ್ಕ್ರಿಪ್ಟ್ಗಳನ್ನೆಲ್ಲ ತೆಗೆಸಿ ಆ ಕಾಲದಲ್ಲಿ ಗ್ರಂಥ ಪ್ರಕಾಶನ ಅನ್ನುವಂಥ ದೊಡ್ಡ ಕಾರ್ಯವನ್ನು ಮಾಡಿದವರು. ಅವರ ಕಾಲದಲ್ಲಿ ಪ್ರಿಂಟ್ ಆದ ಪುಸ್ತಕಗಳು, ಅನೇಕ ಕನ್ನಡ ಅನುವಾದಗಳ ಪುಸ್ತಕಗಳು, ಅನೇಕ ಸಂಸ್ಕೃತ ವ್ಯಾಖ್ಯಾನವನ್ನೇ ಕಾಣದೇ ಇರುವಂತಹ ಪುಸ್ತಕಗಳು ಪ್ರಕಟಣೆ ಆದವು. ಹೀಗೆ ಅನೇಕ ಪ್ರಕಟಣೆಗಳು ಕಂಡಿತ್ತು. ರಾಯರ ಮಠ ಅಂದರೆ ಅದು ಪಂಚಾಂಗದಲ್ಲಿ ಬರೆಯುವಂತೆ ಬರೀ ಅದು ವಿದ್ಯಾಮಠ ಅಂತ ಬರೀತಾರೆ. ಹೆಸರಿಗೆ ಮಾತ್ರ ಅಲ್ಲ, ಅದು ಅನ್ವರ್ಥವಾದದ್ದು ಅನ್ನೋದನ್ನು ತೋರಿಸಿದ ಮಹಾತ್ಮರು ಸುಷಮೀಂದ್ರ ತೀರ್ಥರು. ಅವರ ಕಾಲದಲ್ಲಿ ಜ್ಞಾನಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟರು. ಜ್ಞಾನಕ್ಕೆ ಆ ಮಹತ್ವವನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಓದಿಸಿದರು. ಈ ಆರಾಧನೆಗಳು ಬರ್ತಿತ್ತು. ಆರಾಧನೆಗಳು ಬಂದಾಗ ಆ ಆರಾಧನೆಗಳಲ್ಲಿ ಸುಷಮೀಂದ್ರ ತೀರ್ಥ ಶ್ರೀಪಾದರು ಏನು ಮಾಡೋರು, ಆರಾಧನೆಯ ದಕ್ಷಿಣೆ ಅಂತ ಕೊಡೋರು. ಆರಾಧನೆಯ ದಕ್ಷಿಣೆ ಅಂತ ಕೊಡ್ತಾ ಇದ್ದಾಗ ಆಗೇನಾಗೋದು, ಅವ್ರ ಬಳಿಗೆ ಹೋದರೆ ದಕ್ಷಿಣೆಗೆ ಅಂತ ಹೋದರೆ ಆಗಿನ ಕಾಲದಲ್ಲೆಲ್ಲ ಏನು ಅಂದರೆ 5-10 ರೂಪಾಯಿ ಕೊಟ್ಟರೇನೆ ಬಹಳ ದೊಡ್ಡ ದಕ್ಷಿಣೆ. ಅವಾಗೆಲ್ಲ 5-10 ರೂಪಾಯಿ ಸಿಕ್ಬಿಡ್ತು ಅಂದರೆ ಅವಾಗೆಲ್ಲ ನಮ್ಮ ಸಣ್ಣ ವಯಸ್ಸು, ಆ ವಯಸ್ಸಿಗೆ ಯೋಚನೆ ಬರೋದು, ನಮಗೆ ಏನೋ ಪುಸ್ತಕ ತಗೊಳ್ಬೇಕು ಅನ್ನೋ ಯೋಚನೆ ಬರ್ತಿರ್ಲಿಲ್ಲ. ಮಂತ್ರಾಲಯದಲ್ಲಿ ಆ ಕಾಲದಲ್ಲಿ ಇದ್ದದ್ದು ಅಂದರೆ ಒಂದೇ ಒಂದು ಸಣ್ಣ ಸಿನಿಮಾ ಥಿಯೇಟರ್, ಅದು ಟೆಂಟು ಅಂತಾರಲ್ಲ ಅಂಥದ್ದಿತ್ತು. ಹುಡುಗರಿಗೆಲ್ಲ ಒಂದು ಪಾಠ್ಯ ಬಂತು ಅಂದರೆ ಸಾಕು, ಏನೋ ಒಂದು ಎಂಜಾಯ್ಮೆಂಟು ಅಂತ ನೋಡಬೇಕು ಅಂತಿರ್ತಿತ್ತು. ಸ್ವಾಮಿಗಳು ಕರೆದು ದಕ್ಷಿಣೆ ಕೊಟ್ಬಿಡೋರು. ಕೊಡ್ತು ಅಂದರೆ ಮೊದಲು ನೆನಪಾಗೋದೇ ಸಿನಿಮಾ ಥಿಯೇಟರ್ ನೆನಪಾಗಿಬಿಡ್ತಿತ್ತು. ಹಾಗೆ ಆದರೆ ಕೊಡೋ ದಕ್ಷಿಣೆ ಹೇಗಿರ್ತಿತ್ತು ಅಂದರೆ ಹೊರತು ಏನೋ 1-2 ಕಾಯಿನ್ ಕೊಡ್ತಿರ್ಲಿಲ್ಲ. ಅವ್ರ ಕೈ ಒಳ್ಳೆ ದಷ್ಟಪುಷ್ಟವಾದ ಕೈಯೇ ಹೊರತು ಅವರು ದಕ್ಷಿಣೆ ಕೊಡಬೇಕಾದ್ರೇನೆ ಅವ್ರ ಪಕ್ಕದಲ್ಲಿರೋರು ಯಾರಾದರೂ ಕೂಡ 1-2 ಕಾಯಿನನ್ನು ಕೈ ಕೊಟ್ಟು ಕೊಡ್ರಿ ಅಂತ ಕೊಟ್ಟರೆ ಸ್ವಾಮಿಗಳೇ ಏನು ಮಾಡೋರು, ಅಲ್ಲಿ ಪಕ್ಕದಲ್ಲೇನೆ ರಾಶಿ ರಾಶಿ ಇರ್ತಿತ್ತು ಆ ದಕ್ಷಿಣೆ. ಅದನ್ನೆಲ್ಲ ನೋಡಿ ಸುಮ್ಮನೆ ಇರ್ರಿ ನೀವು ಅಂತ ಹೇಳಿ ಹಿಡಿಯಾಗಿ ದಕ್ಷಿಣೆಯನ್ನು ತೆಗೆದುಕೊಂಡು ಅವರು ಕೊಡುವ ದಕ್ಷಿಣೆ ಅಂದ್ರೇನೆ ಕೈ ತುಂಬ ದಕ್ಷಿಣೆ ಬರಬೇಕು, ಅದನ್ನು ಕೈ ಎತ್ತಿ ಕೊಡಬೇಕು. ಎಷ್ಟು ಆನಂದ ಪಡ್ತಿದ್ರು ಅಂತೀವಿ. ಬೇರೆಯವರಿಗೆಲ್ಲ ಆನಂದ ಯಾವ್ದಾವುದೆಲ್ಲೋ ಇರ್ತದೆ, ಆದರೆ ಇವರಿಗೆ ಆನಂದ ಎಲ್ಲಿ ಅಂದರೆ ಬಂದ ಭಕ್ತರು ಹೊಟ್ಟೆ ತುಂಬ ಊಟ ಮಾಡಬೇಕು, ಕೈ ತುಂಬ ದಕ್ಷಿಣೆ ತಗೊಳ್ಬೇಕು. ಬ್ರಾಹ್ಮಣರು ಅವರು ಆನಂದವಾಗಿರಬೇಕು. ಮಧ್ವಾಚಾರ್ಯರ ಶಾಸ್ತ್ರವನ್ನು ಓದಿದಂತಹ ಪಂಡಿತರು ಯಾರು ಕೂಡ ಕಷ್ಟಪಡಬಾರದು, ಆನಂದವಾದ ಜೀವನ ಅವ್ರದ್ದಿರಬೇಕು ಅಂತ ಸದಾ ಹೇಳ್ತಾ ಇದ್ದರು. ಅದು ಶ್ರೀಪಾದಂಗಳವರು. ಅದರಂತೆ ಅವರು ಏನು ಆ ಕಾಲದಲ್ಲಿ ಹಾರೈಸಿದರೋ, ಆಗಿನ ಕಾಲದಲ್ಲಿ ಅವರ ಕಾಲದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ಇವತ್ತೆಲ್ಲ ಈಗ ಕೂತ್ಕೊಂಡಿದ್ದಾರೆ, ಇವರೆಲ್ಲ ಎಲ್ಲರೂ ಅವರ ಕಾರುಣ್ಯ ಅನುಭವಿಸಿದವರು. ಅವರೇನು ಅನುಗ್ರಹ ಮಾಡಿದ್ರು ಗೊತ್ತಿಲ್ಲ. ಆ ಕಾಲದಲ್ಲಿ ಅನುಗ್ರಹ ಮಾಡಿದ್ರು, ನೀವೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿದ್ರಷ್ಟೇ. ಇವತ್ತಿಗೆ ಯಾವ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟರ್ಗಳು ಕೂಡ ಕೆಲಸಕ್ಕೆ ಬರೋದಿಲ್ಲ, ಅಷ್ಟು ಸಂಪಾದನೆ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಕೂಡ ಸ್ವತಂತ್ರವಾಗಿ ಬದುಕ್ತಾ ಇದ್ದಾರೆ. ಅದು ಸುಷಮೀಂದ್ರ ತೀರ್ಥರ ಅನುಗ್ರಹ ಅಂತಂದರೆ ತಪ್ಪಾಗಲಿಲ್ಲ. ಅಂತ ಮಹಾತ್ಮರು ಶ್ರೀಪಾದಂಗಳವರು ಮಹಿಮೆಗಳು ಅಂತಂದರೆ ಅವ್ರ ಬಗ್ಗೆ ಹೇಳಿದ್ರಲ್ಲ, ವಿಜಯೇಂದ್ರರಂತೆ ಮಹಿಮೆ ತೋರಿಸಿದವರು. ವಿಜಯೇಂದ್ರ ಸ್ವಾಮಿಗಳು ಅವ್ರ ಕಾಲದಲ್ಲಿ ಪವಾಡಗಳನ್ನು ತೋರಿಸಿದ್ದಾರೆ ಅಂತೊಂದು ಇದೆ. ಶ್ರೀಮಠದ ಸಂಪ್ರದಾಯ ಹೇಗೆ ಅಂದರೆ, ವಿಜಯೇಂದ್ರ ಸ್ವಾಮಿಗಳು ಅಂತ ಹೆಸರು ಬಂದ್ರೇನೆ ಎಲ್ಲಾದರೂ ಅಕಸ್ಮಾತ್ ಒಂದು ಮಾತಲ್ಲೆಲ್ಲೋ ವಿಜಯೇಂದ್ರರು ಅಂತ ಹೇಳಿಬಿಟ್ರೆ ಹಾಗೆ ಮುಂದೆ ಹೋಗ್ಲಿಕ್ಕಿಲ್ಲ. ಅವ್ರದ್ದೊಂದು ಮಹಿಮೆ ಹೇಳೇನೆ ಮುಂದೆ ಹೋಗಬೇಕು ಅಂತ ಕ್ರಮ.
ಹಾಗೆ ವಿಜೇಂದ್ರ ಸ್ವಾಮಿಗಳ ಕಾಲದಲ್ಲಿ ಕೇರಳದ ಪಂಡಿತರಂತೆ, ಕೇರಳದ ಪಂಡಿತರು ಜ್ಯೋತಿಷಿಗಳು ಅವರೇನು ಮಾಡಿದರು, ಒಮ್ಮೆ ವಿಜೇಂದ್ರ ಸ್ವಾಮಿಗಳನ್ನು ಸೋಲಿಸಬೇಕು ಅಂತ ವಿಜೇಂದ್ರರ ಬಳಿಗೆ ಬಂದರಂತೆ. ವಿಜೇಂದ್ರ ಸ್ವಾಮಿಗಳ ಬಳಿಗೆ ಬಂದು ಅವ್ರ ಹತ್ರ ವಾದ ಮಾಡಿದರು. ಇವರು ವಿಜೇಂದ್ರ ಸ್ವಾಮಿಗಳು ಅಂದರೆ ಬರೀ ತರ್ಕ, ವೇದಾಂತ, ವ್ಯಾಕರಣ ಓದಿರ್ತಾರೆ, ಜ್ಯೋತಿಷ್ಯ ಇವರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಇವ್ರನ್ನ ಆರಾಮಾಗಿ ಸೋಲಿಸಬಹುದು ಅಂತ ಬಂದನಂತೆ. ವಾದ ನಡೀತು, ದೊಡ್ಡ ವಾದ. ಆ ವಾದದಲ್ಲಿ ಬಂದಂಥ ಪಂಡಿತ ಜ್ಯೋತಿಷಿ ಏನಿದ್ದ ಸೋತ ನಂತರ ಆದರೆ ಅವನಿಗೆ ಬೇಸರ ಆಯಿತು. ವಿಜೇಂದ್ರ ಸ್ವಾಮಿಗಳು ನನ್ನನ್ನು ಗೆದ್ದರಲ್ಲ, ಏನು ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಉಪಾಯ ಮಾಡಿದ್ದಂತೆ. ಉಪಾಯ ಮಾಡಿ ಏನು ಹೇಳಿದ ಅಂದರೆ, ಅವನು ಹೇಳಿದಂತೆ, ಇಲ್ಲ ಒಂದು ಕೆಲಸ ಮಾಡಿರಿ, ಇವತ್ತು ನಾನೊಂದು ಪತ್ರ ಬರಿತೀನಂತೆ. ನಾನೊಂದು ಪತ್ರ ಬರೀತೀನಿ, ವಿಜೇಂದ್ರ ಸ್ವಾಮಿಗಳು ಒಂದು ಪತ್ರ ಬರೀರಿ. ಆ ಪತ್ರ ಏನಿರಬೇಕು, ನಾಳೆ ಸಾಯಂಕಾಲ ಏನೋ ಒಂದು ವಿಶೇಷ ಘಟನೆ ನಡೆಯುತ್ತೆ, ಏನು ನಡೆಯುತ್ತೆ ಅನ್ನೋದನ್ನು ನಾನು ಬರೀತೀನಿ, ಅವರು ಬರೀರಿ. ಆ ಪತ್ರವನ್ನು ಒಬ್ಬ ನಂಬಿಕಸ್ಥ ಬ್ರಾಹ್ಮಣನ ಕೈಯಲ್ಲಿ ಕೊಡೋಣ. ಅದು ಕೊಟ್ಟಾದ ನಂತರ ಅಲ್ಲೇ ಓದಬೇಕು ಅದನ್ನು. ಆಯಿತು ಅಂತ ಪತ್ರ ಬರೆದರು. ಪತ್ರ ಎಲ್ಲ ಬರೆದಾದ ನಂತರ ಆ ಪತ್ರವನ್ನು ವಿಜೇಂದ್ರ ಸ್ವಾಮಿಗಳು ಬರೆದರು, ಆ ಜ್ಯೋತಿಷಿಯು ಕೂಡ ಬರೆದು ಆ ಪತ್ರವನ್ನು ನಂಬಿಕಸ್ಥ ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟು ಮರುದಿವಸ ಕುಂಭಕೋಣದಲ್ಲಿ ಸಾಯಂಕಾಲದ ಹೊತ್ತಿಗೆ ಅಲ್ಲಿ ದೊಡ್ಡ ಉತ್ಸವ ನಡೆದಿತ್ತು, ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಆ ಬ್ರಾಹ್ಮಣರು ಬರಬೇಕಿತ್ತಷ್ಟೇ, ಇನ್ನು ತಡ ಆಗಿತ್ತು. ಅಷ್ಟರಲ್ಲೇ ಏನಾಯಿತು, ಯಾರೋ ಒಬ್ಬ ಪಕ್ಕದ ಊರಿನ ಕುಲಕರ್ಣಿ ಅಂತ ಬಂದು ವಿಜೇಂದ್ರ ಸ್ವಾಮಿಗಳ ಹತ್ರ ಫಲ ಸಮರ್ಪಣೆ ಮಾಡಿ ಮಂತ್ರಾಕ್ಷತೆ ತಗೊಂಡು ಹೋದನಂತೆ. ಅವನು ಹೋದ, ಆಯಿತು. ಆಮೇಲೆ ಬ್ರಾಹ್ಮಣರು ಬಂದರು, ಪತ್ರ ಓದಬೇಕು. ಆಯ್ತು, ಯಾರು ಪತ್ರ ಓದಬೇಕು, ಯಾರ್ದು ಪತ್ರ ಓದಬೇಕು ಅಂದರೆ ಸ್ವಾಮಿಗಳು ಹೇಳಿದರು, ಜ್ಯೋತಿಷಿಗಳು ಪಾಪ ಬಂದಿದ್ದಾರೆ, ಅವ್ರದೇ ಓದಿಬಿಡ್ರಿ ಮೊದಲು ಅಂದರು. ಸರಿ ಅಂತ ಜ್ಯೋತಿಷಿಗಳು ಬರೆದಂಥ ಪತ್ರವನ್ನು ತೆಗೆದರಂತೆ. ಆ ಪತ್ರದಲ್ಲಿ ಬರೆದಿತ್ತು ಏನು ಅಂದರೆ, ಇವತ್ತು ಸಾಯಂಕಾಲ ವಿಜೇಂದ್ರ ಸ್ವಾಮಿಗಳು ಉತ್ಸವದಲ್ಲಿ ಕೂತಾಗ ಪಕ್ಕದ ಊರಿನ ಕುಲಕರ್ಣಿಯವರು ಬಂದು ಅವರು ಫಲ ಸಮರ್ಪಣೆಯನ್ನು ಮಾಡಿ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ಆ ಪತ್ರದಲ್ಲಿ ಬರೆದಿತ್ತು. ಆ ಘಟನೆ ಬೇರೆ ನಡೆದೋಗಿತ್ತು, ಅದು ನಡೆದೋಗಿತ್ತು. ಆದ್ದರಿಂದಾಗಿ ಇದು ಏನು ಅದ್ಭುತ, ಜ್ಯೋತಿಷಿಗಳು ನಡೆಯೋ ಘಟನೆಯನ್ನು ಮೊದಲೇ ಬರೆದಿಟ್ಟುಬಿಟ್ಟಿದ್ದಾರೆ ಅಂತ ಭಾರೀ ಸಂತೋಷಪಟ್ಟು, ಇಲ್ಲ ಜ್ಯೋತಿಷಿ ಗೆದ್ರು ಬಿಡಿನ ಅಂತ ಅಂದ್ಕೊಂಡ್ರಂತೆ. ಗೆದ್ರು ಅಂತ ಅಂದ್ಕೊಳ್ಳುವಾಗ ಆಮೇಲೆ ವಿಜೇಂದ್ರ ಸ್ವಾಮಿಗಳ ಪತ್ರ ಏನು ಬರೆದಿದ್ದಾರೆ ತೆಗೆದು ನೋಡ್ರಿ ಅಂತ ಆಯಿತು ಅಂತ ವಿಜೇಂದ್ರ ಸ್ವಾಮಿಗಳು ಪತ್ರವನ್ನು ಬರೆದಿದ್ರು. ಅದನ್ನು ತೆಗೆದು ಓದಿದ್ರು. ಆ ಪತ್ರದಲ್ಲಿ ಏನು ಬರೆದಿತ್ತು ಅಂದರೆ, ಅಲ್ಲಿ ಬರೆದಿತ್ತಂತೆ, ಈ ಜ್ಯೋತಿಷಿಗಳು ಅವರ ಪತ್ರದಲ್ಲಿ ಇವತ್ತೊಬ್ಬ ಕುಲಕರ್ಣಿ ಬಂದು ನಮ್ಮಲ್ಲಿ ಮಂತ್ರಾಕ್ಷತೆ ತಗೊಳ್ತಾನೆ ಅಂತ ಅವರು ಬರೆದಿರ್ತಾರೆ. ಯಾಕೆ ಮಂತ್ರಾಕ್ಷತೆ ತಗೊಂಡಿದ್ದಾನೆ ಅಂದರೆ, ಅವನಿಗೆ ಸಂತಾನ ಆಗಿರಲಿಲ್ಲ ಅಂತ ಮಂತ್ರಾಕ್ಷತೆ ಕೊಟ್ಟಿದ್ದೆ, ಆಗಿತ್ತೀಗ ಸಂತಾನ, ಅದಕ್ಕೋಸ್ಕರ ಫಲ ಸಮರ್ಪಣೆ ಮಾಡಿ ಮಂತ್ರಾಕ್ಷತೆ ತಗೊಂಡಿದ್ದಾನೆ ಅಂತ ವಿಜೇಂದ್ರ ಸ್ವಾಮಿಗಳು ಬರೆದಿದ್ದಂತೆ ಪತ್ರ. ಅವನು ಬೆಳಗಾಗಿ ಹೋದ, ಒಂದು ಸರ್ತಿ ಬೆಳಗಾಗಿ ಬಿಟ್ಟ. ಏನಿದು ವಿಜೇಂದ್ರ ಸ್ವಾಮಿಗಳು, ಏನು ಇವನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ಏನಾದರೂ ಉಪಾಯ ಮಾಡಬೇಕು. ಬರುವಾಗ ಮೊದಲೇ ತಿಳ್ಕೊಂಡಿದ್ದ ಹಿಂಗೇನೋ ಆಗ್ತದೆ, ಎಡವಟ್ಟು ಆಗ್ತದೆ ಅಂತ ಗೊತ್ತಿತ್ತು ಅವನು. ಅದಕ್ಕೇನು ಮಾಡಿದ್ದಂತೆ, ಬರಬೇಕಾದ್ರೇನೆ ಏನು ಮಾಡಿದ್ದ, ಒಂದು ಸಣ್ಣ ಕೈಚೀಲ ಹಿಡ್ಕೊಂಡ್ಬಂದಿದ್ದಂತ. ಆ ಕೈಚೀಲದೊಳಗೆ ಏನು ಮಾಡಿದ್ದ, ಒಂದು ಸಣ್ಣದೊಂದು ಗಿಣಿ ಮರಿ ಹಿಡ್ಕೊಂಡಿದ್ದಂತೆ. ಗಿಣಿ ಮರಿ, ಆ ಗಿಣಿ ಮರಿಯನ್ನು ನಿಧಾನವಾಗಿ ಹಿಂದೆ ಹಿಡ್ಕೊಂಡು ಕೇಳಿದ್ದಂತೆ ಸ್ವಾಮಿಗಳನ್ನು, ಸ್ವಾಮಿ ಇದೆಲ್ಲ ಸರಿ ಹೇಳಿದ್ರಿ ನೀವು, ಇನ್ನೊಂದು ಹೇಳಿಬಿಟ್ರಿ, ನನ್ನ ಕೈಯಲ್ಲಿ ಏನಿದೆ ಹೇಳ್ರಿ ಅಂತ ಕೇಳಿದ್ರು. ಸ್ವಾಮಿಗಳು ಹೇಳಿದರು, ಅರಗಿಣಿ ಇದೆ ಅಂತಂದ್ರು, ಸಣ್ಣ ಗಿಣಿ ಮರಿ ಇದೆ ಅಂತಂದ್ರು. ಅಂದು ಕೂಡಲೇ ಏನಿದು, ಏನು ಮಾಡಿದ್ರು ಗೆಲ್ತಿದ್ದಾರಲ್ಲ ಅಂತ ಅನಿಸಿ ಇನ್ನು ಅವರನ್ನು ಹೆಂಗಾದರೂ ಮಾಡಿ ಸೋಲಿಸಬೇಕು ಅಂತ ವಿಚಾರ ಮಾಡಿದ್ದಂತೆ. ಅದಕ್ಕೇನು ಮಾಡಿದ ಅಂದರೆ, ಆ ಗಿಣಿ ಮರಿ ಇತ್ತಲ್ಲ, ಗಿಣಿ ಮರಿಯ ಕಂಠವನ್ನು ಹೀಗೆ ಹಿಡ್ಕೊಂಡ್ಬಿಟ್ಟ, ಎರಡು ಬೆರಳಲ್ಲಿ ಹಿಡಿದುಬಿಟ್ಟ. ಹಿಡಿದು ಕೇಳಿದಂತೆ ಸ್ವಾಮಿಗಳನ್ನು, ಸ್ವಾಮಿ ಈಗ ಹೇಳ್ರಿ, ನೀವು ನನ್ನ ಕೈಯಲ್ಲಿ ಗಿಣಿ ಮರಿ ಇದೆ ಅಂತೇನೋ ಹೇಳಿದ್ರಿ, ಆದರೆ ಆ ಬದುಕಿದೆಯೋ ಸತ್ತಿದೆಯೋ ಹೇಳ್ರಿ ಅಂತ ಕೇಳಿದ್ರಿ. ಅದು ಬದುಕಿದೆಯೋ ಸತ್ತಿದೆಯೋ? ಸ್ವಾಮಿಗಳೇನಾದರೂ ಕೂಡ ಬದುಕಿದೆ ಅಂತ ಹೇಳಿದರೆ ಅಲ್ಲೇ ಕೈ ಹಿಡಿದಿದ್ದ, ಬೆರಳು ಹಿಡಿದಿದ್ದ, ಅದನ್ನು ಹಿಂಡಿ ಬಿಡೋದು,
ಕಂಠ ಹಿಂಡಿದ್ರೆ ಸತ್ತು ಹೋಗ್ತದೆ ಕ್ಷಣ ಮಾತ್ರದಲ್ಲಿ. ಅದನ್ನು ತೋರಿಸಿದ್ರೆ ಅವರು ಬದುಕಿದೆ ಅಂತ ಹೇಳಿದ್ದಾರೆ, ಸತ್ತ ಗಿಣಿಮರಿ ತೋರಿಸಿದ್ರೆ ಆಗ ಸೋತರು ಅಂತ ಅರ್ಥ. ಇಲ್ಲ ಅದು ಸತ್ತಿದೆ ಅಂತ ಹೇಳಿದ್ರೆ ಬದುಕಿದ ಗಿಣಿಮರಿ ತೋರಿಸಿದ್ರು ಕೂಡ ಅವರು ಸೋಲ್ತಾರೆ. ಅಂತೂ ವಿಜೇಂದ್ರ ಸ್ವಾಮಿಗಳು ಏನು ಮಾಡಿದ್ರು ಸೋಲಬೇಕಷ್ಟೇ. ಆ ಸ್ಥಿತಿಗೆ ತಂದುಬಿಟ್ಟ ಅವನು, ಸೋಲ್ಸೋ ಸ್ಥಿತಿಗೆ ತಂದ. ಆ ಸ್ಥಿತಿಗೆ ಸಂದು ಈಗ ಹೇಳ್ರಿ ನೀವು ಬದುಕಿದೆಯೋ ಸತ್ತಿದೆಯೋ ಅಂತಂದ್ರೆ ವಿಜೇಂದ್ರ ಸ್ವಾಮಿಗಳು ಹೇಳಿದ್ರಂತೆ, ಅದು ಬದುಕಿದೆಯೋ ಸತ್ತಿದೆಯೋ ರಾಮದೇವರು ಅದು ಯಾವುದು ಹೇಳುತ್ತಿಲ್ಲ. ರಾಮದೇವರು ನನ್ನ ನಾಲಿಗೆ ನುಡಿಸ್ತಿದ್ದಾರೆ. ಏನು ಅದು ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ, ಆದರೆ ಇಷ್ಟು ಮಾತ್ರ ಸತ್ಯ, ಅದರ ಸಾವು ಬದುಕು ನಿನ್ನ ಕೈಯಲ್ಲಿದೆ ಅಂತಂದ್ರೆ. ಈ ಮಾತು ಹೇಳುವಾಗ ಬೆಳಗಾಗಿ ಬಂದು ಆ ಗಿಣಿಮರಿ ಸಮೇತವಾಗಿ ಅವರ ಪಾದದಲ್ಲಿಟ್ಟು ಸ್ವಾಮಿ ನನ್ನನ್ನು ಕ್ಷಮಾ ಮಾಡಿ ಅಂತ ಅವರನ್ನು ಕೇಳಿಕೊಂಡು ವಿಜೇಂದ್ರ ಸ್ವಾಮಿಗಳ ಪಾದಕ್ಕೆ ಬಿದ್ದು ನನ್ನ ಜನ್ಮ ಧನ್ಯ ಆಯಿತು ಅಂತ ಹೇಳಿದಂಥ ಒಬ್ಬ ಜ್ಯೋತಿಷಿ ಅಂತ ಹೇಳ್ತಾರೆ. ಹಾಗೆ ಅವರು ವಿಜೇಂದ್ರ ಸ್ವಾಮಿಗಳು ಅವರೇನು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಬೇಕು ಅಂತಿಲ್ಲ, ಆ ಪೀಠದಲ್ಲಿ ಕೂತ್ಕೊಳ್ತಾರಲ್ಲ, ಆ ಪೀಠದಲ್ಲಿ ರಾಯರ ಮಧ್ವಾಚಾರ್ಯರಿಂದ ಬಂದಂಥ ಪೀಠ, ಆ ಪೀಠದಲ್ಲಿ ಕೂತ್ರೆ ಸಾಕಂತೆ, ಕೂತ್ರೆ ಸಾಕು ಅದೊಂದು ಸಿದ್ಧಿ ಬಂದ್ಬಿಡುತ್ತದೆ. ಆ ರಾಮದೇವರ ಸನ್ನಿಧಾನದಿಂದಲೇ ಒಂದು ಆ ಸಿದ್ಧಿ ಬರ್ತದಂತೆ. ಹಾಗೆ ನಮ್ಮ ಸುಷುಮೇಂದ್ರ ತೀರ್ಥರು ಕೂಡ ಆಡಿದ ಮಾತೆಲ್ಲ ಸತ್ಯ ಆಗ್ತಿತ್ತು, ಏನು ಹೇಳ್ತಿದ್ರು ಅದೆಲ್ಲ ಸತ್ಯ ಆಗ್ತಿತ್ತು. ಅದು ಸತ್ಯ ಆಗಬೇಕಾದ್ರೆ ಅದರ ಹಿಂದೆ ಇದ್ದಂತಹ ಈ ಒಂದೇ ಒಂದು ತಪಸ್ಸು ಅಂದರೆ ಅವರಲ್ಲಿ ನಿರಂತರವಾಗಿ ರಾಮದೇವರ ಪೂಜೆಯನ್ನು ಮಾಡಿದ್ರಲ್ಲ, ನಿರಂತರ ರಾಮದೇವರ ಪೂಜೆ, ಆ ಪೂಜೆಯ ಫಲ ಅವರಲ್ಲಿ ಇದ್ದಂಥದ್ದು. ಅದಕ್ಕೆ ಅವರ ಬಗ್ಗೆ ಒಂದು ಪುಟ್ಟದಾಗಿರುವಂಥ ಒಂದು ಕೃತಿ ಏನದು ಅಂದರೆ ಒಂದು ಸಣ್ಣದಾಗಿ ರಚನೆ ಮಾಡಿದ್ದಾರೆ. ಪಾಹಿ ಸಜ್ಜನ ಪಾಲಹೇ ಸುಷಮೀಂದ್ರ ಪಾಹಿ ಕೃಪಾನಿದೆ, ಮಂತ್ರ ಮಂದಿರ ರಾಘವೇಂದ್ರ ಪದಾಬ್ಜ ಭೃಂಗತ ಪೋನಿದೆ, ಬ್ರಹ್ಮದೇವಕರಾಂಬುಜಾಂಚಿತ ಮೂಲ ರಾಮ ಸುಪೂಜಕ, ಮಂತ್ರ ಜಾಪ ವಶೀಕೃತ ಕಿಲ ಲೇಖಪಾಲಕ ಪಾಹಿ ಮಾಂ, ಪೂರ್ಣಬೋಧ ಸುಶಾಸ್ತ್ರ ವಿತ್ಸುಜಯೀಂದ್ರ ಸತ್ಕರ ಕಂಜಜ, ಮಂಡಿತಾಖಿಲ ವೇದ ಶಾಸ್ತ್ರ ಪುರಾಣ ಪಂಡಿತ ಮಂಡಲ, ನೈಕಪತ್ತನ ವಾಸಿ ಸಜ್ಜನ ನಿತ್ಯ ಕರ್ಮ ನಿರೀಕ್ಷಯ, ಸ್ಥಾಪಿತಾಖಿಲ ವೈದಿಕ ಪ್ರಿಯ ರಾಘವೇಂದ್ರ ಸುಮಂದಿರ, ಆಸ್ಯ ಬಾಹುಜ ವೈಶ್ಯ ಪಜ್ಜ ಹೃದಂಬುಜಾಲಯ ಪಾಹಿ ಮಾಂ, ಸ್ವೀಯ ಮುಗ್ಧ ಸುಮಂದಹಾಸ ವಶೀಕೃತ ಕಿಲ ಸಜ್ಜನ, ಶಾಸ್ತ್ರ ತತ್ವ ವಿವಿತ್ಸು ಸಜ್ಜನ ಸಂತತಂ ಕೃಪಯಾಖ್ಯದಂ, ಪ್ರಾಕೃತೆ ಪ್ರಕಟೀಕೃತಾಮೃತ ತತ್ವಬೋಧಕ ಸತ್ಕೃತೆ, ರಾಘವೇಂದ್ರ ಶಿಶೇ ವಿಷಾಗತ ಭಕ್ತ ಕೋಟಿ ಹಿತೈಷಯ, ಕಲ್ಪಿತಾಖಿಲ ವಿಶ್ರಮಾರ್ಥ ಗೃಹಾಶನಾವನ ಪಾಹಿ ಮಾಂ, ಪಾಹಿ ಮಾಂ ಕೃಪಯಾ ಗುರೋ ತವ ಪಾದ ಪದ್ಮರತಂ ಸದಾ, ಮತ್ತ ದುರ್ಜನ ದತ್ತ ತಾಪ ಕೃಷೀಕೃತಂ ತವ ಬಾಲಕಂ. ಯಾರು ರಚನೆ ಮಾಡಿದ್ದಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ. ಸುಷಮೀಂದ್ರಾರ್ಯ ಶಿಷ್ಯೇಣ ಸುವಿದ್ಯೇಂದ್ರೇಣ ನಿರ್ಮಿತ ಪದ್ಯಪ್ರಸೂನ ಸನ್ಮಾಲ ಭೂಯಾತ್ ಕಂಠಗತಾ ಸದಾ. ಇದು ಕಂಠದಲ್ಲಿದ್ದರೆ ಸಾಕು. ಸುಷುಮೇಂದ್ರ ತೀರ್ಥರ ಏನು ಈ ಪ್ರಸೂನ ಮಾಲ ಇದೆ 8 ಶ್ಲೋಕದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬರೀ ಇನ್ನು ಮೇಲಿಂದ ಸುಷುಮೇಂದ್ರ ತೀರ್ಥರ ಆರಾಧನೆ ಅಂದರೆ ಒಂದು ಚರ್ಮ ಶ್ಲೋಕವನ್ನು ಮಾತ್ರ ಅಲ್ಲ, ಅದರ ಜೊತೆಗೆ ಸುಷುಮೇಂದ್ರ ಅಷ್ಟಕ ಅಂತ ರಚನೆ ಮಾಡಿದ್ದಾರೆ. ಅದನ್ನೂ ಹೇಳಿಕೊಡ್ಬೇಕು. ಎಷ್ಟು ಸುಂದರವಾಗಿದೆ. ವಾದಿರಾಜ ಶ್ರೀಪಾದಂಗಳವರು ರಚನೆ ಮಾಡಿದಂಥ ಪಾಲಯಾಚ್ಯುತ ಪಾಲಯಾಜಿತ ಅಂತ ಏನಿದೆ ಅದೇ ಧಾಟಿ
ಮತ್ತೆ ಮುಂದಿನ ಪದ್ಯಗಳನ್ನು ತಗೊಂಡಿಲ್ಲ. ಬರೀ ಪಾಲಯಾಚ್ಯುತ ಪಾಲಯಾಗಿದ್ದ ಅಂತ ಏನು ಪಲ್ಲವಿ ಇದೆ, ಆ ಪಲ್ಲವಿಯ ಧಾಟಿಯಲ್ಲೇ ರಚನೆ ಆಗಿರುವಂತ ಶ್ಲೋಕ. ಪಾಹಿ ಸಜ್ಜನ ಪಾಲಹೇ ಸುಷಮೀಂದ್ರ ಪಾಹಿ ಕೃಪಾನಿದೆ, ಮಂತ್ರ ಮಂದಿರ ರಾಘವೇಂದ್ರ ಪದಾಬ್ಜ ಭೃಂಗ ತಪೋನಿದೆ. ತಪೋನಿಧಿಗಳು ತಾಗುವಂತ ಎಂಥ ತಪಸ್ಸು ನಿಮ್ಮದು, ಪಾಹಿ ನಮ್ಮನ್ನು ಉದ್ಧಾರ ಮಾಡಿ. ಯಾರ್ಯಾರು ಸಜ್ಜನರಾದವರು ರಾಯರ ಹತ್ತಿರಕ್ಕೆ ಬರ್ತಾರೋ ಅವರೆಲ್ಲ ಸುಷಮೀಂದ್ರರ ಹತ್ತಿರಕ್ಕೆ ಬರ್ತಾರೆ. ಈ ಸುಷಮೀಂದ್ರ ತೀರ್ಥರನ್ನ ಬಿಡಬಾರದು. ಅವರನ್ನು ಹಿಡ್ಕೊಂಡಿವಿ ಅಂತಾದರೆ ಎಲ್ಲಿ ಸುಷಮೀಂದ್ರ ತೀರ್ಥರು ಇರ್ತಾರೋ ಅಲ್ಲಿ ರಾಯರಿರ್ತಾರೆ. ರಾಯರು ಅವರು ಸುಷಮೀಂದ್ರನ ಎಲ್ಲಿ ಓಡಾಡಿದ್ರು ಅವರ ಜೊತೆಗೇ ಓಡಾಡಿದ್ದಾರೆ ರಾಯರು. ಅದಕ್ಕೆಲ್ಲ ಬೇಕಾದಷ್ಟು ನಿದರ್ಶನಗಳು ಅಂತರಂಗದಲ್ಲಿ ಕಂಡವರಿಗೆ ಗೊತ್ತಿರ್ತದೆ, ಅದೆಲ್ಲವೂ ಕೂಡ ಅಂಥ ಮಹಾತ್ಮರು. ಆದ್ದರಿಂದ ಸಜ್ಜನರನ್ನ ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದಂಥ ಮಹಾತ್ಮರು. ಸುಷಮೀಂದ್ರ ಪಾಹಿ ಕೃಪಾನಿದೆ, ಕೃಪೆಯನ್ನು ತೋರಿಸುವಂಥವರು. ಯಾವಾಗಲೂ ಕೂಡ ಮಂತ್ರಾಲಯದಲ್ಲಿ ಇದ್ದುಕೊಂಡು ರಾಘವೇಂದ್ರ ತೀರ್ಥರ ಪಾದದ ಬುಡದಲ್ಲಿದ್ದುಕೊಂಡು ಸದಾ ಅವರ ಪಾದ ಕಮಲ ಇರ್ತದಲ್ಲ, ರಾಯರ ಪಾದ ಅನ್ನೋದೇ ಕಮಲ. ಆ ರಾಯರ ಪಾದ ಕಮಲವನ್ನು ಜೇನಿನಂತೆ, ಜೇನು ಹೇಗೆ ಕಮಲದಲ್ಲಿದ್ದಂಥ ಜೇನನ್ನು ಹೀರಬೇಕು ಅಂತ ಜೇನು ಹುಳ ಸದಾ ಅಲ್ಲಿ ಕೂತ್ಕೊಂಡಿರುತ್ತದೋ, ಹಾಗೆ ರಾಯರ ಪಾದದ ಬುಡದಲ್ಲಿ ಜೇನಿನಂತೆ ಸದಾ ವಾಸ ಮಾಡಿದಂಥ ಮಹಾತ್ಮರು ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ಎಷ್ಟರ ಮಟ್ಟಿಗೆ ಅಂದರೆ ರಾಯರನ್ನು ಪೂರ್ಣವಾಗಿ ಅನುಭವಿಸಿದ ಮಹಾತ್ಮರು, ರಾಯರನ್ನು ಹೃದಯದಲ್ಲಿ ತುಂಬಿಕೊಂಡಂಥ ಮಹಾತ್ಮರು. ಎಷ್ಟು ಅಂದರೆ ಒಂದು ಮಾತು ಹೇಳ್ತಾರೆ, ಈ ನಮಗೆ ಕಲಿಯುಗದಲ್ಲಿ ದೇವಲೋಕದಲ್ಲಿ ಒಂದು ಕಲ್ಪವೃಕ್ಷ ಇದೆ ಅಂತೆ. ಕಲ್ಪವೃಕ್ಷ ಅಂದರೆ ಕೇಳಿದ್ದನ್ನು ಕೊಡ್ತದಂತ. ಏನು ಕೇಳ್ತೀರೋ ಅದು ಕೊಡ್ತದೆ. ನೀವು ಕೇಳಿ ಹೋಗಿ ಅದನ್ನು ಕೇಳಿದರೆ ಸಾಕು ಕೊಟ್ಟು ಬಿಡ್ತದಂತ. ಆದರೆ ಒಂದು ಸರ್ತಿ ಏನಾಯ್ತಂತೆ, ಆ ಕಲ್ಪವೃಕ್ಷ, ಕಾಮಧೇನು ಇವೆಲ್ಲ ದೇವಲೋಕದಲ್ಲಿರುವಂಥದ್ದು. ಕಾಮಧೇನು ಏನು ಮಾಡಿದಂತೆ ಒಂದು ಸರ್ತಿ, ಆ ಕಾಮಧೇನು ಅಂದರೆ ಹಸು ಅಂತ ಆಕಳು. ಇಂದ್ರದೇವರು ಊಟಕ್ಕೆ ಕೂತಿದ್ರಂತೆ. ಅವರು ಊಟಕ್ಕೆ ಕೂತಾಗ ಶಚೀದೇವಿ ಬಡಿಸ್ತಾ ಇದ್ರು. ಬಡಿಸ್ಬೇಕಾದ್ರೆ ಏನಾಯಿತು, ಎಲ್ಲ ಊಟ ಎಲ್ಲ ಆದಮೇಲೆ ಕೊನೆಗೆ ಏನು ಬರ್ತದೆ, ಮಜ್ಜಿಗೆ ಬೇಕು ಅಂತ ಕೇಳಿದರೆ ತಕ್ರಂ ಶಕ್ರಸ್ಯ ದುರ್ಲಭಂ ಅಂದ್ರಂತೆ. ತಕ್ರ ಅಂದರೆ ಸಂಸ್ಕೃತದಲ್ಲಿ ಮಜ್ಜಿಗೆ ಅಂತ, ಶಕ್ರ ಅಂತಂದರೆ ಇಂದ್ರದೇವರು ಅಂತ ಅರ್ಥ. ಅವನಿಗೆ ದುರ್ಲಭ ಸಿಗಲಿಲ್ಲ, ಊಟಕ್ಕೆ ಮಜ್ಜಿಗೆ ಇರಲಿಲ್ಲಂತೆ. ಮಜ್ಜಿಗೆ ಇಲ್ಲದೆ ಹೇಗೆ ಹೇಳೋದು ಅಂತ, ಅದು ಸಂಪ್ರದಾಯ. ಮಜ್ಜಿಗೆ ಬಿಟ್ಟು ಹೇಳೋ ಹಾಗಿಲ್ಲ. ಕಡೆಗೆ ಒಂದು ಕೈಯಲ್ಲಾದರೂ ಒಂದು ಸ್ಪೂನಷ್ಟು ಹಾಕಿಸ್ಕೊಂಡು ಕುಡಿದಾದರೆ ಹೇಳಬೇಕು. ಆದರೆ ಮಜ್ಜಿಗೆ ಇಲ್ಲದೆ ಹೇಗೆ ಹೇಳೋದು? ಅದಕ್ಕೆ ತಕ್ರಂ ಶಕ್ರಸ್ಯ ದುರ್ಲಭಂ. ಅದಕ್ಕೆ ಶಚೀದೇವಿ ಕೇಳಿ, ಯಾಕೆ ಮಜ್ಜಿಗೆ ಯಾಕೆ ಬಡಿಸ್ತಿಲ್ಲ ಅಂತ ಕೇಳಿದ್ದಕ್ಕೆ ಹೇಳಿದ್ರಂತೆ, ಇಲ್ಲ ಮೊಸರಿಲ್ಲ ಅಂತ. ಮೊಸರಿಲ್ಲ ಆದ್ರಿಂದ ಮಜ್ಜಿಗೆ ಇದೆ. ಅಲ್ಲ ಮೊಸರು ಯಾಕಿಲ್ಲ, ಹಾಲಿಲ್ಲ ಅಂತ. ಹಾಲ್ಯಾಕಿಲ್ಲ, ಕಾಮಧೇನು ಹಾಲು ಕೊಟ್ಟಿಲ್ಲ ಅಂತ. ಯಾಕೆ ಕಾಮಧೇನು ಯಾಕೆ ಹಾಲು ಕೊಟ್ಟಿಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳಿದ್ರಂತೆ, ಏನಿಲ್ಲ, ಕಾಮಧೇನು ಹಾಲು ಕೊಡೋದು ನಿಲ್ಲಿಸ್ಬಿಟ್ಟಿದೆ, ಸ್ಟ್ರೈಕ್ ಮಾಡ್ತಾ ಇದೆ ಅಂತ. ಯಾಕೆ ಅಂತ ಕೇಳಿದರೆ ಹಾಗೆ ಹೇಳಿದ್ರಂತೆ, ಏನಿಲ್ಲ, ಕೆಳಗಡೆ ರಾಯರ ಸನ್ನಿಧಾನ ಇದೆಯಲ್ಲ, ಅಲ್ಲಿ ಒಬ್ಬ ಸುಷಮೀಂದ್ರ ತೀರ್ಥರು ಅಂತ ಒಬ್ಬ ಸ್ವಾಮಿಗಳು ಓಡಾಡ್ತಿದ್ದಾರೆ. ಆ ಸ್ವಾಮಿಗಳೇನು ಅಂದರೆ ಬಂದ ಭಕ್ತರೆಲ್ಲರೂ ಕೂಡ ಯಾರಾದರೂ ಸ್ವಾಮಿ ನನಗೆ ಅನುಗ್ರಹ ಆಗಬೇಕು ಅಂತ ಕೇಳಿದರೆ ಕೇಳಿದವರಿಗೆ ಕೇಳಿದ್ದನ್ನು ರಾಯರ ಅನುಗ್ರಹದಿಂದ ಕೊಡ್ತಾ ಇದ್ದಾರೆ. ಆದ್ದರಿಂದ ದೇವಲೋಕದಲ್ಲಿ ಕಾಮಧೇನು ಅನ್ನೋ ಹಸುವಿಗೆ ಒಂದು ಕೀರ್ತಿ ಇತ್ತು. ಏನದು ಅಂದರೆ ಯಾರು ಏನು ಕೇಳಿದ್ರು ಕೂಡ ಕೊಡ್ತೇನೆ ಅನ್ನುವಂಥ ಕೀರ್ತಿ ಕಾಮಧೇನುವಿಗೆ ಮಾತ್ರ ಇತ್ತು. ಆದರೆ ಆ ಕೀರ್ತಿಯನ್ನು ಮೀರಿದ ಕೀರ್ತಿ ಸುಷಮೀಂದ್ರ ತೀರ್ಥರು ಪಡೆದಿದ್ದಾರೆ. ಆದ್ದರಿಂದ ನನ್ನ ಹೆಸರು ಅವರಿಗೆ ಹೋಗಿದೆ ಅಂತ ನಾನು ಹಾಲು ಕೊಡೋದಿಲ್ಲ ಅಂತ ಹಠ ಮಾಡ್ತಾ ಇತ್ತು. ಆ ರೀತಿ ಅಂದರೆ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಕೇಳಿದವರಿಗೆ ಕೇಳಿದನ್ನು ಕೊಟ್ಟಂತಹ ಮಹಾಮಹಿಮರು ಅಂತ. ಯಾಕೆ ಇಂತಹ ಸಿದ್ಧಿ ಎನ್ನುವಂತಹದ್ದು ಎಲ್ಲಿಂದ ಬಂತು ಅವರಿಗೆ ಅಂದರೆ, ಬ್ರಹ್ಮದೇವ ಕರಾಂಬುಜಾಂಚಿತ ಮೂಲ ರಾಮ ಸುಪೂಜಕ ಮಂತ್ರ ಜಾಪ ವಶೀಕೃತ ಕಿಲ
ಲೇಖಪಾಲಕ ಪಾಹಿ ಮಾಂ. ಇವರಿಗೆ ಎಲ್ಲಿಂದ ಬಂತಿದ್ದು ಅಂದ್ರೆ ಬ್ರಹ್ಮದೇವ ಕರಾಂಬುಜಾಂಚಿತ ಮೂಲರಾಮ ಸುಪೂಜಕ. ಪ್ರತಿನಿತ್ಯವೂ ಕೂಡ ರಾಮದೇವರನ್ನು ಪೂಜೆ ಮಾಡ್ತಿದ್ದರು ನೋಡಿ. ಎಂಥ ರಾಮದೇವರು ಅಂತೀರಿ. ಆ ರಾಮದೇವರು ಅಂದ್ರೆ ಸಾಮಾನ್ಯ ಅಲ್ಲ, ಅವರಿಗೆ ಮೂಲ ರಾಮದೇವರು ಅಂತ ಹೆಸರು. ಮೂಲ ರಾಮದೇವರು ಅಂತ ಯಾಕೆ ಬ್ರಹ್ಮಕರಾರ್ಚಿತವಾದಂಥ ಈ ರಾಮದೇವರಿಗೆ ಮೂಲ ರಾಮ ಅಂತ ಯಾಕೆ ಹೆಸರು ಬಂತು? ಯಾಕೆ ಅಂದರೆ ಹಿಂದೆ ಏನಾಯಿತಂತೆ, ಬ್ರಹ್ಮದೇವರು ಮೊದಲಿಗೆ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರಂತೆ. ಭಗವಂತ ಹೇಳಿದ ಸೃಷ್ಟಿ ಕಾರ್ಯ ಮಾಡ್ರಿ ಅಂತ. ಸೃಷ್ಟಿ ಕಾರ್ಯ ಮಾಡೋದಂದ್ರೆ ಸುಲಭದ ಕೆಲಸ ಅಲ್ಲ. ಅದಕ್ಕೇನು ಮಾಡಿದ್ರು, ಮೊದಲೊಂದು ದೇವರ ಆರಾಧನೆ ಮಾಡಿ ಆಮೇಲೆ ಸೃಷ್ಟಿ ಮಾಡುತ್ತೇನೆ ಅಂತ ಬ್ರಹ್ಮದೇವರು ತಾವೇ ತಮ್ಮ ಕೈಯಿಂದ ಒಂದು ವಿಗ್ರಹವನ್ನು ತಯಾರು ಮಾಡಿದ್ರಂತೆ. ಅದೇನೇ ಬ್ರಹ್ಮಕರಾರ್ಚಿತ ರಾಮ ಅಂತ ಕರೆಯುವುದು. ಮೊದಲು ರಾಮದೇವರು ಪೂಜೆ ಮಾಡಿ ಆಮೇಲೆ ಸೃಷ್ಟಿ ಕಾರ್ಯ ಮಾಡುತ್ತೇನೆ ಅಂತ ಮುಂದಿನ ಸೃಷ್ಟಿಯೆಲ್ಲ ಮಾಡಿದರು, ಬ್ರಹ್ಮ ಸೃಷ್ಟಿ. ಆಮೇಲೆ ಬ್ರಹ್ಮದೇವರು ಸೃಷ್ಟಿ ಆದಮೇಲೆ ಈ ರಾಮದೇವರು ಏನಾಗಬೇಕು, ಮತ್ತು ಮುಂದೆ ಯಾರ್ಯಾರು ಸೃಷ್ಟಿ ಮಾಡ್ತಾರೋ ಅವರೆಲ್ಲ ಇದನ್ನು ತಗೊಂಡು ಹೋಗಬೇಕು. ಅದಕ್ಕೇನಾಯಿತು, ಮುಂದೆ ಸೃಷ್ಟಿ ಮಾಡಿ ಬಂದವರು ಮರೀಚಿ ಮೊದಲಾದಂಥ ಬ್ರಹ್ಮದೇವರ ಮಕ್ಕಳು ಮರೀಚಾದಿಗಳು ಬಂದರು. ಅವರಿಂದ ಏನಾಯಿತು ಅಂದರೆ ಅವರಿಂದ ಮುಂದೆ ಅದು ಕಶ್ಯಪರಿಗೆ ಬಂತು. ಕಶ್ಯಪರ ಮಕ್ಕಳು ಸೂರ್ಯ ಮೊದಲಾದವರಲ್ಲಿ ಸೂರ್ಯನಿಗೆ ಬಂತು, ಅಂದರೆ ಸೂರ್ಯವಂಶಕ್ಕೆ ಬಂತಂತೆ ಆ ಪೂಜೆ, ರಾಮದೇವರ ಪೂಜೆ. ಹಾಗೆ ರಾಮದೇವರ ಪೂಜೆ ಎನ್ನುವುದು ಬರ್ತಾ 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 ಮುಂದೆ ಎಲ್ಲಿಗೆ ಬಂತು ಅಂತಂದ್ರೆ ಆ ರಾಮದೇವರ ಪೂಜೆ ಆ ಸೂರ್ಯವಂಶದವರೆಲ್ಲರೂ ಪೂಜೆ ಮಾಡ್ತಾ ಬಂದರು. ಮುಂದೆ ಆ ಸೂರ್ಯವಂಶದಲ್ಲೇನೆ ದಶರಥ ಅಂತ ಒಬ್ಬ ರಾಜ ಬಂದಂತೆ. ಆ ದಶರಥ ಅನ್ನುವಂಥ ರಾಜ ಅವನಿಗೇನಾಗಿತ್ತು ಅಂದರೆ ಸಂತಾನ ಆಗಿರಲಿಲ್ಲ. ಅವನಿಗೆ ಸಂತಾನ ಆಗಿರಲಿಲ್ಲ. ಅದಕ್ಕೇನು ಮಾಡಿದ, ಅವನು ಕೂಡ ಸಂತಾನ ಆಗಬೇಕು ಅಂತ ರಾಮಾಯಣದಲ್ಲೆಲ್ಲ ಹೋಮ ಮಾಡಿದ ಅಂತೆಲ್ಲ ಕಥೆ ಇದೆ. ಅದು ಸುಮ್ಮನೆ ನೆಪ ಮಾತ್ರ. ನಿಜವಾಗಲೂ ಮಾಡಿದ್ದೇನು ಅಂದರೆ ಈ ರಾಮದೇವರನ್ನೇ ಪೂಜೆ ಮಾಡಿದ್ದಂತ. ಈ ಬ್ರಹ್ಮಕರಾರ್ಚಿತ ರಾಮನನ್ನ ದಶರಥ ಪೂಜೆ ಮಾಡಿದ. ಬ್ರಹ್ಮಕರಾರ್ಚಿತ ರಾಮನನ್ನ ದಶರಥ ಪೂಜೆ ಮಾಡಿದಾಗ ಕೆಲವೇ ದಿನದಲ್ಲಿ ಆ ಒಬ್ಬ ಮಗ ಹುಟ್ಟಿದ, ಕೌಸಲ್ಯಗೆ ಒಬ್ಬ ಮಗ ಹುಟ್ಟಿದ. ಅವನಿಗೂ ಏನು ಮಾಡಿದರು, ಈ ಬ್ರಹ್ಮಕರಾರ್ಚಿತ ರಾಮನ ಪೂಜೆಯಿಂದ ಹುಟ್ಟಿದವನು ಅಂತ ಅವನಿಗೂ ರಾಮ ಅಂತ ಹೆಸರಿಟ್ಟರಂತೆ. ಈ ರಾಮ ಹುಟ್ಟಲಿಕ್ಕೆ ಮೂಲ ಯಾರು ಅಂದ್ರೆ ಆ ರಾಮ, ಬ್ರಹ್ಮಕರಾರ್ಚಿತ ರಾಮ. ಆದ್ರಿಂದ ಈ ರಾಮನಿಗೂ ಕೂಡ ಮೂಲ ಅವನಾದ್ರಿಂದ ಅವನಿಗೆ ಮೂಲ ರಾಮ ಅಂತ ಹೆಸರು ಬಂತಂತೆ. ಅಂಥ ಮೂಲ ರಾಮನನ್ನ ಆ ಮಠ ಅದು ಅಲ್ಲಿಂದ ಬಂದದ್ದು ರಾಮದೇವರು ಪೂಜೆ ಮಾಡಿದ್ರಂತೆ. ಮತ್ತೆ ದಶರಥ ಆದ್ಮೇಲೆ ರಾಮದೇವರು ಪೂಜೆ ಮಾಡಿದ ಮೇಲೆ ಯಾರಿಗೆ ಕೊಡಬೇಕು? ರಾಮದೇವರ ಪೂಜೆ ಆದ ನಂತರ ಅದನ್ನ ಕುಶಲವರಿಗೆ ಕೊಟ್ಟಿಲ್ಲ, ಹನುಮಂತನಿಗೆ ಕೊಟ್ಟರಂತೆ. ಹನುಮಂತ ಪೂಜೆ ಮಾಡಿದ. ಹನುಮಂತ ಪೂಜೆ ಮಾಡಿ ಆದಮೇಲೆ ಆಮೇಲೆ ಅದನ್ನು ಪೂಜೆ ಮಾಡಿದ್ದು ಯಾರು ಅಂದರೆ ಮುಂದೆ ಭೀಮಸೇನ ದೇವರಾಗಿ ಅವರೇ ಬರ್ತಾರೆ. ಅವರು ಬಂದಾಗ ಈ ಸೌಗಂಧಿಕಾ ಪುಷ್ಪ ತರಲಿಕ್ಕೆ ಹೋದಾಗ ಮಧ್ಯದಲ್ಲಿ ಹನುಮಂತ ದೇವರು ಭೀಮಸೇನ ದೇವರು ಭೇಟಿ ಆಗೋ ಪ್ರಸಂಗ ಮಹಾಭಾರತದಲ್ಲಿದೆ. ಯಾಕೆ ಬಂದರು ಹನುಮಂತ ದೇವರು ಭೇಟಿ ಮಾಡಲಿಕ್ಕೆ ಅಂದರೆ ನಮಗೆಲ್ಲ ಸುಮ್ಮನೇನೋ ಅಲ್ಲಿ ಬಾಲ ಇತ್ತು ಅಂತ ಏನೋ ಕಥೆ ಕೇಳ್ತೀವಿ. ನಿಜವಾಗ್ಲೂ ಬಂದದ್ದು ಯಾಕೆ ಅಂದರೆ ಭೀಮಸೇನ ದೇವರಿಗೆ ಆ ಮೂಲ ರಾಮದೇವರನ್ನು ಕೊಟ್ಟು ಹೋಗಬೇಕು ಅಂತ ಬಂದದ್ದಂತೆ. ಆಗ ರಾಮದೇವರನ್ನು ಭೀಮಸೇನ ದೇವರಿಗೆ ಕೊಟ್ಟರು. ಆ ಭೀಮಸೇನ ದೇವರು ಪೂಜೆ ಮಾಡ್ತಾ ಮಾಡ್ತಾ ಅದು ಚಂದ್ರವಂಶಕ್ಕೆ ಬಂತು. ಚಂದ್ರವಂಶದಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ಮುಂದೆ ಏನಾಯಿತು, ಕಲಿಯುಗ ಬರುವಾಗ ಆ ವಂಶದಲ್ಲಿ ಗಜಪತಿ ಅಂತ ಒಬ್ಬ ರಾಜ ತನ್ನ ಕೋಶದಲ್ಲಿ ಇಟ್ಟುಬಿಟ್ಟಿದ್ದಂತೆ. ಆಗ ಮಧ್ವಾಚಾರ್ಯ ಬರ್ತಾರೆ. ಶ್ರೀಮದ್ ಆಚಾರ್ಯರು ಬಂದು ಆಗ ನೋಡಿದರಂತೆ, ಎರಡು ಅವತಾರದಲ್ಲಿ ನಾನು ಪೂಜೆ ಮಾಡಿದ ರಾಮದೇವರು ಪೂಜೆ ಇಲ್ಲದೆ ಇದ್ದಾರೆ, ಅದಕ್ಕೆ ಮತ್ತೆ ಪೂಜೆ ನಡೀಬೇಕು ಅಂತ ಆ ಗಜಪತಿ ರಾಜನ ಕೋಶದಲ್ಲಿದ್ದದನ್ನ ತಗೊಂಡು ಬರಬೇಕು ಅಂತ ನರಹರಿ ತೀರ್ಥರನ್ನು ಕಳಿಸಿ ಅವರು ತಂದಾಗ ಉತ್ಥಾನ ದ್ವಾದಶಿ ದಿವಸ ಮೊದಲ ಬಾರಿಗೆ ರಾಮದೇವರ ಪೂಜೆಯನ್ನು ಮಾಡಿದರಂತೆ ಮಧ್ವಾಚಾರ್ಯ. ಹಾಗೆ ಮಧ್ವಾಚಾರ್ಯರ ಪೀಠಕ್ಕೆ ಬಂತು. ಅಂಥ ಮೂಲ ರಾಮದೇವರನ್ನ ಆ ಪರಂಪರೆಯಲ್ಲಿ ಬಂದವರು ಎಲ್ಲರೂ ಪೂಜೆ ಮಾಡಿದ್ದಾರೆ. ಸುಷುಮೀಂದ್ರ ತೀರ್ಥರು ಕೂಡ ಪೂಜೆ ಮಾಡಿದ್ದಾರೆ. ಆದ್ರಿಂದ ಮೂಲ ರಾಮ ಸುಪೂಜಕ. ಅಂಥ ಮೂಲ ರಾಮನನ್ನ ಎಂಥದ್ದು ಬ್ರಹ್ಮದೇವರಿಂದ ಬಂದಿರುವಂತಹ, ರಾಮದೇವರು ಪೂಜೆ ಮಾಡಿರುವಂತಹ, ಮಧ್ವರು ಪೂಜೆ ಮಾಡಿರುವಂತಹ ಆ ಮೂಲ ರಾಮದೇವರ ಪೂಜೆಯನ್ನು ಮಾಡಿದ್ದರಿಂದ ಸುಷುಮೀಂದ್ರ ತೀರ್ಥ ಶ್ರೀಪಾದಂಗಳವರೆಗೆ ಅದೊಂದು ಸಿದ್ಧಿ. ಅವರ ಕೈಯಲ್ಲಿ ಮಂತ್ರಾಕ್ಷತೆ ಕೊಟ್ಟರೆ ಅವರ ಬಾಯಲ್ಲಿ ಆಡಿದ ಮಾತು ಎಲ್ಲವೂ ಕೂಡ ಫಲ ಕೊಡುತ್ತಿತ್ತು, ಸತ್ಯ ಆಗ್ತಾ ಇತ್ತಂತೆ. ಇಂತಹ ಮಹಾಮಹಿಮರು ಪೂಜ್ಯ ಪ್ರಾತಸ್ಮರಣೀಯರಾಗಿರುವಂತಹ
ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಈ ಆರಾಧನೆಯನ್ನು ಇಷ್ಟು ವೈಭವದಿಂದ ಇಲ್ಲಿ ಶ್ರೀಮಠದಲ್ಲೂ ಕೂಡ ನಡೀಬೇಕು ಅಂತ ನಮ್ಮ ಹಳೆಯ ವಿದ್ಯಾರ್ಥಿ ಕೆಲವರೆಲ್ಲ ಸೇರಿಕೊಂಡು ಅದಕ್ಕೆ ಶ್ರೀಕಾಂತಾಚಾರ್ಯರು ಮತ್ತು ಬೇರೆ ಬೇರೆ ಎಲ್ಲ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಇದನ್ನು ವೈಭವದಿಂದ ಸುಷಮೀಂದ್ರ ತೀರ್ಥರ ಆರಾಧನೆ ಅಂದರೆ ಅದು ಎಲ್ರಿಗೂ ಸಿಗುವಂಥದ್ದಲ್ಲ, ಕೆಲವರಿಗೆ ಮಾತ್ರ ಆ ಯೋಗ ಇರುತ್ತದೆ. ಇವತ್ತು ರಾಯರ ಆರಾಧನೆ ಎಲ್ಲಿ ನಡೆಯಲ್ಲ, ಪ್ರತಿ ಊರಲ್ಲೂ ನಡೀತದೆ. ಹಾಗೆ ಸುಷಮೀಂದ್ರ ತೀರ್ಥರ ರಾಯರ ನಂತರ ಅನೇಕ ಕಡೆಯಲ್ಲಿ ನಡೆಯುವ ಆರಾಧನೆ ಅಂತಿದ್ರೆ ಅದು ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ. ಅಲ್ಲಲ್ಲಿ ನಡೀತದೆ. ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ವೈಭವದಿಂದ ನಡೀತಿದೆ. ಇದೆಲ್ಲ ರಾಯರ ವಿಶೇಷ ಸನ್ನಿಧಾನ ಅವರಲ್ಲಿ ಇಲ್ಲದಿದ್ದರೆ ಇದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಸನ್ನಿಧಾನ ಅವರಲ್ಲಿ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ದ್ಯೋತಕ. ಅಂತ ಮಹಾತ್ಮರು ಅವರ ಕಾರುಣ್ಯವನ್ನು ಅನುಭವಿಸಿದ್ದೇವೆ. ಹಳೆ ವಿದ್ಯಾರ್ಥಿಗಳು ಅವರ ಆ ಕಾಲದಲ್ಲಿ ಇದ್ದು ಅವರನ್ನು ನೋಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಅವರ ಸ್ಮರಣೆ ನಮ್ಮಿಂದ ಆಗಬೇಕು ಅಂತ ವಿಶೇಷವಾಗಿ ಆರಾಧನೆಯನ್ನು ಶ್ರೀಮಠದಲ್ಲಿ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರ ಮತ್ತು ಅವರ ಆಶೀರ್ವಾದದಿಂದಾಗಿ ಇದು ವೈಭವದಿಂದ ನಡೀತಾ ಇದೆ. ಏನು ಒಂದು ನವಮಂತ್ರಾಲಯ ಅಂತ ನಿರ್ಮಾಣ ಮಾಡಿದವರು ನಮ್ಮ ಕಾಲದಲ್ಲಿ, ಇತ್ತೀಚಿನ ಕಾಲದಲ್ಲಿ ಅಂದರೆ ಒಂದು ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು. ಸುಜೀಂದ್ರರು ಮಂತ್ರಾಲಯವನ್ನು ನವಮಂತ್ರಾಲಯ ಮಾಡಿದಂಥ ಖ್ಯಾತಿಯವರದು. ಅದು ಅಲ್ಲಿಗೆ ನಿಲ್ಲಿಲ್ಲ, ಮುಂದುವರ್ಕೊಂಡು ಹೋದದ್ದು ಸುಷಮೀಂದ್ರ ತೀರ್ಥರ ಕಾಲದಲ್ಲಿ. ಮತ್ತೆ ಆ ಗತ ವೈಭವ ಮತ್ತೆ ಇವತ್ತು ಕಾಣ್ತಾ ಇದೆ ಅಂದ್ರೆ ಅದು ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಅದೇ ವೈಭವ, ಇನ್ನೂ ವೈಭವ ಎನ್ನುವಂತಹದ್ದು ಬಂದು ಹೋಗಿದೆ. ಹಾಗೆ ಪೂಜ್ಯ ಸುಬುಧೇಂದ್ರನಲ್ಲೂ ಕೂಡ ರಾಯರ ಸನ್ನಿಧಾನ ಎನ್ನುವಂತಹದ್ದು ಅಷ್ಟೇ ಇದೆ. ಅವರ ಅನುಗ್ರಹದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ನಡೆಸ್ತಾ ಇದ್ದಾರೆ. ಆ ಗುರುಗಳ ಅನುಗ್ರಹ ಎಲ್ಲರ ಮೇಲೂ ಕೂಡ ಸದಾ ಕಾಲದಲ್ಲಿ ಇರಲಿ ಅಂತ ದೇವರಲ್ಲಿ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಜೊತೆಗೆ ಈ ಪ್ರಸಂಗದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ನನ್ನನ್ನು ಗುರುತಿಸಿ ಈ ಕಾಲದಲ್ಲಿ ಕರೆದು ನನಗೆ ಉಪನ್ಯಾಸಕ್ಕೆ ಗುರುಗಳ ಸ್ಮರಣೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟದ್ದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಅನಂತ ನಮಸ್ಕಾರ ಪೂರ್ವಕವಾದಂಥ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ, ನನ್ನ ಈ ಮಾತುಗಳಲ್ಲಿ ಏನಾದರೂ ಒಳ್ಳೆಯ ವಿಷಯಗಳನ್ನು ಹೇಳಿದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಅವರ ಕಾರುಣ್ಯ. ತಪ್ಪಿದ್ದಲ್ಲಿ ನನ್ನದ್ದು ಅಂತ ಹೇಳ್ತಾ ಎರಡು ಮಾತನ್ನ ಶ್ರೀ ಕೃಷ್ಣಾರ್ಪಣಮಸ್ತು.